ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೂರ ಕೂತ್ಕೊಳ್ರಿ ಸ್ವಲ್ಪ. ಈಗಾಗಲೇ ಹೇಳಿದ ಪ್ರಕಾರವಾಗಿ ಸತ್ಯವೇದ ಪುಸ್ತಕದಲ್ಲಿ ಅಪೊಸ್ತಲರ ಕೃತ್ಯಗಳು ಗ್ರಂಥ 9ನೇ ಅಧ್ಯಾಯ 35ನೇ ವಾಕ್ಯ. ಲೂದ್ದದಲ್ಲಿಯೂ ಸಾರೋನ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಅದು ನಮ್ಮ ಆತ್ಮಕ್ಕೆ ಏನಾಗಿದೆ? ಆಹಾರವಾಗಿದೆ. ನಾವು ಶರೀರಕ್ಕೆ ಊಟ ಮಾಡ್ತೀವಿ, ಬೆಳಗ್ಗೆ ಮಾಡ್ತೀವಿ, ಮಧ್ಯಾಹ್ನ ಮಾಡ್ತೀವಿ, ರಾತ್ರಿ ಮಾಡ್ತೀವಿ. ಆದರೆ ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ಆಹಾರ ಯಾವುದಾಗಿದೆ ರೀ? ದೇವರ ವಾಕ್ಯ, ದೇವರ ಮಾತುಗಳು. ಆ ದೇವರು ಮಾತಾಡ್ತಾ ಇದ್ದಾರೆ ಇವತ್ತಿನ ದಿವಸ ಏನಂತಂದರೆ, ಕರ್ತನ ಕಡೆಗೆ ನಾವು ಸ್ಥಿರವಾಗಿ ತಿರುಗಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ಕರ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ಮುಂದೆ ಹೋಗುವಂಥ ನೀರನ್ನು ನಮಗೆ ಬೇಕಾದಂಥ ಸಮಯದಲ್ಲಿ ನಾವು ಹೊಲದಲ್ಲಿ ಏನು ಮಾಡ್ತೀವಿ? ನಮ್ಮ ಹೊಲಕ್ಕೆ ಬೇಕಾದರೆ ಹೊಲದ ಕಡೆಗೆ ನಾವು ತಿರುಗಿಸಿಕೊಳ್ತೀವಿ. ತಿರುಗಿಸಿಕೊಂಡಾಗ ಆ ನೀರು ನಮಗೇನಾಗುತ್ತೆ? ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಆಹಾರವನ್ನು ಕೊಡುವಂಥದ್ದಾಗಿರುತ್ತೆ. ಬೆಳೆಗಳಿಗೆ ಆಹಾರ ಯಾವುದಾಗಿದೆ ರೀ? ನೀರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ನಮಗೆ ನೇರವಾಗಿರುವಂಥದ್ದನ್ನು ನಾವೇನು ಮಾಡ್ತೀವಿ? ತಿರುವು ಮಾಡಿದಾಗನೇ ನಮಗೇನಾಗುತ್ತೆ? ಅದು ಕೆಲಸಕ್ಕೆ ಉಪಯೋಗಕ್ಕೆ ಬರುವಂಥದ್ದಾಗಿದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಕಡೆಗೆ ಒಬ್ಬ ವ್ಯಕ್ತಿ ತಿರುಗಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದಂದ್ರೆ ಏನ್ರಿ? ಸೃಷ್ಟಿಕರ್ತನಾದ ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೆಯುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ಪೇತ್ರನು ಎಲ್ಲ ಕಡೆ ಸಂಚಾರ ಮಾಡುತ್ತಾ ಲೂದ ಎನ್ನುವಂಥ ಪ್ರಾಂತ್ಯಕ್ಕೆ ಬರ್ತಾ ಇದ್ದಾನೆ. ಪ್ರಿಯರೇ, ಆ ಪ್ರಾಂತ್ಯದ ಹೆಸರೇನು? ಲೂದ ಎನ್ನುವಂಥ ಪ್ರಾಂತದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಐನೇಯ ಎಂಬುದಾಗಿ, ಐನೋಸ್ ಎಂಬುದಾಗಿ ನಾವು ಇಂಗ್ಲಿಷಲ್ಲಿ ನೋಡ್ತೀವಿ. ಈ ಐನೇಯನು ಎನ್ನುವಂಥ ವ್ಯಕ್ತಿ, ಆತನ ಜೀವಿತವನ್ನು ನಾವು ಗಮನಿಸುವಾಗ ಭಯಂಕರವಾದಂಥ ಸ್ಥಿತಿಯಲ್ಲಿ ಆತನು ಬಿದ್ದಿದ್ದಾನೆ. ಕುಟುಂಬಕ್ಕೆ ಮುಳ್ಳಾದ ರೀತಿಯಲ್ಲಿ ಆತನು ಇದ್ದಾನೆ. ಆತನು ಅನಾರೋಗ್ಯದಿಂದ ಬಿದ್ದಿರುವಂಥ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಯಾರನ್ನ ಆ ಒಂದು ಪ್ರಾಂತಕ್ಕೆ ನಡೆಸಿದರು? ಪೇತ್ರನನ್ನ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ ವ್ಯಕ್ತಿ ಐನೇಯ ಎನ್ನುವಂತ ವ್ಯಕ್ತಿ 8 ವರ್ಷಗಳಿಂದ ಭಯಂಕರವಾದಂತ ರೋಗದಲ್ಲಿ ಬಿದ್ದು ಆ ಒಂದು ಹಾಸಿಗೆಯ ಮೇಲಿಂದ ಎದ್ದು ನಿಂತುಕೊಳ್ಳಲಾರದ ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂದ್ರೆ, ಆ ಒಂದು ಸಮಯದಲ್ಲಿ, ಆ ಒಂದು ಸಂದರ್ಭದಲ್ಲಿ ಪೇತ್ರ ಯಾವಾಗ ಆ ಒಂದು ಪ್ರಾಂತದಲ್ಲಿ ಕಾಲಿಟ್ಟಂತ ಸಮಯದಲ್ಲಿ ಆ ಐನೇಯ ಎನ್ನುವಂತ ವ್ಯಕ್ತಿಯನ್ನ ಯಾರು ನೋಡ್ತಾ ಇದ್ದಾರೆ? ಪೇತ್ರನು ನೋಡ್ತಾ ಇದ್ದಾನೆ. ದೇವಪುರ ಯಾರು ನೋಡ್ತಾ ಇದ್ದಾರೆ? ಪೇತ್ರ ಭಕ್ತನು ನೋಡ್ತಾ ಇದ್ದಾನೆ. ನೋಡುವಂತ ಸಮಯದಲ್ಲಿ ಆತನು ಬಿದ್ದಿದ್ದಾನೆ. ಬಿದ್ದ ತಕ್ಷಣ ಪೇತ್ರನಿಗೆ ಗೊತ್ತಾಯಿತು, ಈತನು ಈ ರೀತಿಯಾಗಿ ಎಷ್ಟೋ ವರ್ಷಗಳು ಕಳೆದೋಗಿದ್ದಾವೆ. ಆ ಒಂದು ಹಾಸಿಗೆ, ಎಂಥ ಹಾಸಿಗೆ ಅದು? ಮರಣಕರವಾದಂಥ ಹಾಸಿಗೆ. ಕುಟುಂಬದವರಿಗೆ ಅಸಮಾಧಾನ, ಬಂಧು ಮಿತ್ರರಿಗೆ ಅಸಮಾಧಾನ, ಆತನಿಗೂ ಕೂಡ ಅಸಮಾಧಾನದ ಒಂದು ಪರಿಸ್ಥಿತಿ. ಪ್ರಿಯರೇ, ಪರಿಸ್ಥಿತಿ ಏನಾಗಿದೆ? ಕೈ ಮೀರಿ ಹೋಗಿದೆ. ಭಯಂಕರವಾಗಿ ಎಲ್ಲರೂ ಕೂಡ ಕಣ್ಣೀರಿಡುವಂಥ, ಗೋಳಾಡುವಂಥ ಒಂದು ಸ್ಥಿತಿ. ಆ ಒಂದು ಸಮಯದಲ್ಲಿ ಪೇತ್ರನೇನು ಮಾಡ್ತಾ ಇದ್ದಾನೆ? ಆ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ, ಆ ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತೇಳಿ?
ಯೇಸು ಕ್ರಿಸ್ತನು ನಿನ್ನನ್ನು ಗುಣಪಡಿಸುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನನ್ನು ಗುಣಪಡಿಸುವನು, ವಾಸಿ ಮಾಡುವನು. ಹಲ್ಲೆಲೂಯಾ. ಓದ್ರಿ 34ನೇ ವಚನ. ಪೇತ್ರನು ಅವನಿಗೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದನು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಪರಿಶುದ್ಧಾತ್ಮ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಏನಂತೇಳಿ, ಪೇತ್ರನ ಮೂಲಕವಾಗಿ ಏನಂತೇಳಿ, ನಿನ್ನ ಹಾಸಿಗೆಯನ್ನು ಎತ್ತಿಕೋ. ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ನಿನ್ನನ್ನು ವಾಸಿ ಮಾಡುವಂತ ದೇವರು, ಯೇಸು ಕ್ರಿಸ್ತನೇ ನಿನಗೆ ಬಿಡುಗಡೆ ಕೊಡುವಂತಾತನು. ಆ ಯೇಸುವಿನ ನಾಮದಲ್ಲಿಯೇ ನಿನಗೆ ಸಂಪೂರ್ಣ ಸಮಾಧಾನವಿದೆ. ಐನೇನೇ, ಇಷ್ಟು ದಿವಸಗಳು ನೀನು ಇಟ್ಟಿರುವಂತ ಕಣ್ಣೀರು ಸಾಕು, ಆ ಒಂದು ರೋಗದ ಜೀವಿತ ಸಾಕು. ಇನ್ನು ಮುಂದೆ ನೀನು ವಾಸಿ ಆಗ್ತೀಯ, ಇನ್ನು ಮುಂದೆ ನೀನು ಗುಣವಾಗ್ತೀಯ, ಇನ್ನು ಮುಂದೆ ನೀನು ಯಾವ ವಿಷಯದಲ್ಲಿಯೂ ಕೂಡ ಬಾಧೆ ಪಡುವಂಥದ್ದು ಬೇಕಾಗಿಲ್ಲ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೂಡಲೇ, ಹಲ್ಲೆಲೂಯಾ, ಕೂಡಲೇ ಐನೇಯನು ಏನು ಮಾಡಿದಂತೆ, ಎದ್ದು ನಿಂತುಕೊಂಡನು. ಹಲ್ಲೆಲೂಯಾ. ತನ್ನ ಹಾಸಿಗೆಗಳನ್ನು ಮಡಚಿಕೊಂಡನು. ಹಲ್ಲೆಲೂಯಾ. తెలుగులో కొంచెం చదువుతారు ಅದన్ని. 36ನೇ ವಚನ, 37ನೇ ವಚನ. మరియు ఇప్పిలో తబిత అనే ఒక శిష్యురాలు ఉండెను. 9ನೇ అధ్యాయ 35. పేతురు ఆయను, యేసుక్రీస్తు నిన్ను స్వస్థపరచుచున్నాడు, యేసుక్రీస్తు నిన్ను స్వస్థపరచుచున్నాడు, నీవు లేచి నీ పరుపును నీవే పరుచుకోమని అతనితో చెప్పగా వెంటనే అతడు లేచెను. హల్లెలూయా. వెంటనే, ಕೂಡಲೇ ಆತನು ಏನಾದಂತೆ, ಎದ್ದು ನಿಂತುಕೊಂಡು ಹಾಸಿಗೆಗಳನ್ನ ಮಡಚಿಕೊಂಡನು. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ ಒಂದು ಅದ್ಭುತವಾದಂಥ ಕಾರ್ಯ ಆ ಕುಟುಂಬದಲ್ಲಿ ನಡೆಯುವುದಕ್ಕಿಂತ ಮುಂಚಿತವಾಗಿ ಆ ಕುಟುಂಬದಲ್ಲಿ ಕಷ್ಟ, ಕಣ್ಣೀರು, ದುಃಖ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ರಿಗೂ ಕೂಡ ಏನ್ರಿ ಅದು ಅಳುಕು, ಎಲ್ರಿಗೂ ಕೂಡ ಅದೇನ್ರಿ ದುಃಖ, ಎಲ್ರಿಗೂ ಕೂಡ ಅದೇನ್ರಿ ಬಾಧೆ. ಮನಸ್ಸು ಸರಿಯಾಗಿ ಇರೋದಿಲ್ಲ, ಸರಿಯಾದ ರೀತಿಯಲ್ಲಿ ಊಟ ಮಾಡೋಕ್ಕೆ ಆಗೋದಿಲ್ಲ, ಒಳ್ಳೆಯ ಅಡುಗೆಗಳನ್ನು ಮಾಡಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಕಾರಣ ಏನ್ರಿ, ಮನೆಯಲ್ಲಿ ಒಬ್ರಿಗೇನಿಲ್ಲ, ಹುಷಾರಿಲ್ಲ. 8 ವರ್ಷಗಳು ಆ ಒಂದು ಸ್ಥಿತಿಯಲ್ಲಿ ಬಿದ್ದಿದ್ದಾನೆ ಆ ವ್ಯಕ್ತಿ. ಆದರೆ ದೇವರು ಪೇತ್ರನನ್ನು ಲೂದ್ದ ಎನ್ನುವಂಥ ಪ್ರಾಂತ್ಯಕ್ಕೆ ಕಳುಹಿಸಿದಂಥ ಸಮಯದಲ್ಲಿ ಒಂದೇ ಮಾತನ್ನು ಹೇಳ್ತಾ ಇದ್ದಾನೆ ಪೇತ್ರನ, ಪರಿಶುದ್ಧಾತ್ಮ ದೇವರ ಮೂಲಕ ಏನಂತೇಳಿ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ನಿನ್ನನ್ನು ವಾಸಿ ಮಾಡುತ್ತಾನಂತೇಳಿ ಯಾವಾಗ ಹೇಳಿದನು, ಆತನು ಎದ್ದು ನಿಂತುಕೊಂಡ ಮೇಲೆ ಅಲ್ಲಿ ಬಂದಿರತಕ್ಕಂಥ ಜನರೆಲ್ಲರೂ ಆ ಸಂಗತಿಯನ್ನು ನೋಡಿ, ಅವನು ಹೊರಗಡೆ ಎದ್ದು ಬಂದಿರುವಂಥ ಸ್ಥಿತಿಯನ್ನು ನೋಡಿ ಅನೇಕರು ಏನಾದ್ರಂತೆ, ಕರ್ತನ ಕಡೆಗೆ ತಿರುಗಿಕೊಂಡ್ರು. ಇವತ್ತಿನ ಅಂಶ ಏನಂದರೆ, ಸ್ಥಿರವಾಗಿ ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳುವವರಾಗಬೇಕು. ಸ್ಥಿರವಾದ ಭಕ್ತಿಯ ಜೀವಿತವನ್ನು ನಾವು ಮಾಡುವವರಾಗಬೇಕು. ಏನೋ ಒಂದು ಅದ್ಭುತ ಆಯಿತು, ಏನೋ ದೆವ್ವ ಓಡಿ ಹೋಯಿತು, ಏನೋ ಇನ್ನೊಂದು ಮುನ್ನೊಂದು ಕಾರ್ಯ ಆಯಿತು, ಅದಕ್ಕಾಗಿ ಮಾತ್ರ ನಾವು ದೇವರ ಬಳಿಗೆ ಬರುವಂಥದ್ದಲ್ಲ. ಯಾವುದಕ್ಕಾಗಿ ಬರಬೇಕು, ಆತನು ಮಾತ್ರ ನಿನಗೆ ಮೋಕ್ಷ ಕೊಡುವ ಆತನು. ಹಲ್ಲೆಲೂಯಾ. ಆತನ ನಾಮದಲ್ಲಿಯೇ ಮಾತ್ರ ನಿನಗೆ ರಕ್ಷಣೆ, ಆತನ ನಾಮದಲ್ಲಿಯೇ ಮಾತ್ರ ನಿನಗೆ ಬಿಡುಗಡೆ, ಆತನು ಮಾತ್ರ ನಿನ್ನನ್ನು ಮುಟ್ಟುವವನಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಐನೇಯನಿಗೆ ಯಾವಾಗ ಸ್ವಸ್ಥತೆ ಆಯಿತೋ ಅನೇಕ ಜನರು ಏನಾದ್ರಂತೆ, ದೇವರ ಕಡೆಗೆ ತಿರುಗಿಕೊಂಡ್ರು, ದೇವರ ಕಡೆಗೆ ಭಕ್ತಿಯ ಜೀವಿತದ ಕಡೆಗೆ ಬಂದರು ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕವಾದಂಥ ಸಮಯದಲ್ಲಿ ಯೇಸು ಕ್ರಿಸ್ತು ಮಹಾಪ್ರಭುಗಳು ಈ ಲೋಕಕ್ಕೆ ಬಂದಿರುವಾಗ ಅನೇಕವಾದ ಸ್ಥಳಗಳಿಗೆ ಏನು ಮಾಡಿದ್ದಾರೆ, ಸಂಚಾರ ಮಾಡಿದ್ದಾರೆ. ಹೀಗೆ ಒಂದು ಸಾರಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಹಡಗಿನಲ್ಲಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹಡಗಿನಲ್ಲಿ ಹೋಗ್ತಾ ಇದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಇರುತ್ತೆ. ಹಡಗಿನಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರಬೇಕಾದ್ರೆ ಶಿಷ್ಯರಿಗೆ ಯಾರಿಗೂ ಗೊತ್ತಿಲ್ಲ ಯೇಸು ಕ್ರಿಸ್ತನು ಯಾಕೆ ಹಡಗಿನಲ್ಲಿ ಗೆದರಾಸೇನರ ಎನ್ನುವಂಥ ಪ್ರಾಂತಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಯಾವ ಒಂದು ಕಾರಣಕ್ಕಾಗಿ ಲೋಕಕ್ಕೆ ಬಂದಿದ್ನೋ ಆ ಎಲ್ಲ ಕಾರ್ಯಗಳನ್ನು, ಆ ಒಂದು ಎಲ್ಲ ಸಮಯಕ್ಕೆ ತಕ್ಕ ಹಾಗೆ ಎಲ್ಲ ಕಾರ್ಯಗಳನ್ನು ಆತ ಮಾಡುವವನಾಗಿದ್ದ. ಹಲ್ಲೆಲೂಯಾ. ಯಾವೊಂದು ಸ್ಥಳಗಳಿಗೆ ಹೋಗ್ತಾ ಇದ್ನೋ ಆ ಸ್ಥಳದಲ್ಲಿ ಏನಾದರೂ ಒಂದು ಕಾರ್ಯಗಳನ್ನು ಆತ
ಮಾಡುವವನಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ಅದರಂಗೆ ಹೋಗ್ತಾ ಇದ್ದಾರೆ. ಶಿಷ್ಯರು ಅಂದುಕೊಳ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾನೋ, ಯಾಕಿಲ್ಲ ನಮ್ಮ ಗುರು ಅಂತೇಳಿ. ಹಲ್ಲೆಲೂಯಾ. ಆದರೆ ಯೇಸುವಿಗೆ ಗೊತ್ತು, ಅಲ್ಲಿ ಇಬ್ಬರು ಭಯಂಕರವಾದಂಥ ಪರಿಸ್ಥಿತಿಯ ಮಧ್ಯದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಅವರು ಊರಿನವರಿಗೂ ಬೇಡವಾದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರಿಗೆ ಸರಪಣಿಗಳನ್ನು ಹಾಕಿದರು, ಕೋಡಿಗಳನ್ನು ತೊಡಿಸಿದರು, ಅವುಗಳನ್ನು ಮುರಿಯುವಂಥ ಶಕ್ತಿ ಅವರಿಗೆ ಬಂದಿದೆ. ಯಾಕಂದ್ರೆ ಅವ್ರಗಳ ಒಳಗಡೆ 6,000 ದೆವ್ವಗಳು ಏನಾಗಿದ್ದಾವ್ರಿ, ಒಕ್ಕೊಂಡ್ಬಿಟ್ಟಿದ್ದಾವೆ. ಹಲ್ಲೆಲೂಯಾ. ಏನು ಒಕ್ಕೊಂಡವ? ದೆವ್ವಗಳು ಒಕ್ಕೊಂಡವ, ದುರಾತ್ಮ ಶಕ್ತಿಗಳು ಒಕ್ಕೊಂಡಿದ್ದಾವ. ಆ ಸಮಯದಲ್ಲಿ ಏನಾಯ್ತಂದ್ರೆ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಹೋಗಿ ಒಂದೇ ಮಾತು ಹೇಳ್ತಾ ಇದ್ದಾನೆ, ಎಲ್ಲ ದೆವ್ವ, ಈ ಮನುಷ್ಯರನ್ನು ನೀನೇನು ಮಾಡು, ಬಿಟ್ಟು ಹೋಗು. ಹಲ್ಲೆಲೂಯಾ. ಏನಂತ ಇದ್ದಾನೆ? ಈ ಮನುಷ್ಯರನ್ನು ನೀನು ಬಿಟ್ಟು ಹೋಗು, ನೀನು ಯಾವ ಸ್ಥಳದಿಂದ ಬಂದಿದ್ದೀ ಅದೇ ಸ್ಥಳಕ್ಕೆ ನೀನು ಹೋಗು ಎಂಬುದಾಗಿ ಕೇಳಿದಾಗ ದೆವ್ವ, ದುರಾತ್ಮ ಶಕ್ತಿ ಕೇಳ್ತಾ ಇದೆ, ಅಪ್ಪ ಏನಂತೇಳಿ, ನಾವು ಆ ಹಂದಿಗಳು ಮೇಯ್ತಾ ಇದ್ದೇವಲ್ಲಿ, ಆ ಹಂದಿಗಳ ಒಳಗಡೆ ನಾವು ಹೋಗ್ತೀವಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಶಿಷ್ಯರು ಅಂದುಕೊಳ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದನು ನಮ್ಮ ಗುರು ಅಂತೇಳಿ. ಆದರೆ ಯೇಸು ಕ್ರಿಸ್ತನಿಗೆ ಗೊತ್ತು, ಅಲ್ಲಿ ಅಸಮಾಧಾನದಲ್ಲಿ 2 ಕುಟುಂಬಗಳಿದ್ದಾವೆ. ಎಷ್ಟು ಕುಟುಂಬಗಳು? 2 ಕುಟುಂಬಗಳು. ಆ 2 ಕುಟುಂಬಗಳಲ್ಲಿರ್ತಕ್ಕಂಥ ಇಬ್ಬರು ಭಯಂಕರವಾದಂಥ ಸ್ಥಿತಿಯಲ್ಲಿ ಜಾರಿ ಹೋಗಿದ್ದಾರೆ. ನಾವೆಲ್ಲರೂ ಮನೆಯಲ್ಲಿ ಮಲ್ಕೊಳ್ತೀವಿ. ಒಂದು ವೇಳೆ ಹೊಲದಲ್ಲಿ ಏನಾದರೂ ಕೆಲಸ ಇದ್ದರೆ, ರಾತ್ರಿ ಕೆಲಸ, ನೀರಿಗೀರು ಬಿಡದಿದ್ದರೆ ಹೊಲದಲ್ಲಿ ಮಲ್ಕೊತೀವಿ. ಆದರೆ ಇವರೆಲ್ಲಿ ಮಲ್ಕೊತಾ ಇದ್ದಾರೆ? ಸಮಾಧಿ ಗವಿಗಳಲ್ಲಿ. ಎಲ್ಲಿ ಮಲ್ಕೊತಾ ಇದ್ದಾರೆ? ಸ್ಮಶಾನದಲ್ಲಿ ಮಲ್ಕೊತಾ ಇದ್ದಾರೆ. ಎಲ್ಲಿ ಮಲ್ಕೊತಾ ಇದ್ದಾರೆ? ಸ್ಮಶಾನಕ್ಕೆ, ಸುಡುಗಾಡಿಗೆ ಹೋಗಿ ಮಲ್ಕೊತೀವಿ ಯಾರನ್ನು ನಾವು. ಹಲ್ಲೆಲೂಯಾ. ಇವ್ರಿಗೆ ಏನಾಗ್ಯದ್ರಿ? ಸುಡುಗಾಡಿನೇ ಇವರ ಒಂದು ಸ್ಥಳ. ಅಲ್ಲಿನೇ ಇವ್ರು ಏನು ಮಾಡ್ತಾ ಇದ್ದಾರೆ? ವಾಸ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ರಿ? ಅಲ್ಲಿ ಯಾರಿದ್ದಾರೆ? ದುರಾತ್ಮ ಶಕ್ತಿಗಳಿದ್ದಾವೆ. ಹಲ್ಲೆಲೂಯಾ. ಆ ದುರಾತ್ಮ ಶಕ್ತಿಗಳು ಇವರ ಕುಟುಂಬಕ್ಕೆ ಅಸಮಾಧಾನವನ್ನು ತಂದು ಹಾಕಿದ್ದಾವೆ. ಹಲ್ಲೆಲೂಯಾ. ಅದರ ಸಲುವಾಗಿ ಬಟ್ಟೆಗಳು ಇಲ್ಲದ ಸ್ಥಿತಿಯಲ್ಲಿದ್ದಾರೆ ಇವರು. ಬಟ್ಟೆಗಳೇ ಹಾಕ್ಕೊಂಡಿಲ್ಲ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಯಾರನ್ನ ಕಂಡ್ರೆ ಕಲ್ಲು ಎಸೆದು ಓಡೋಗ್ಬಿಡ್ತಾರೆ. ಹುಚ್ಚರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಒಂದು ಸ್ಥಳಕ್ಕೆ ಯಾರು ಕಾಲಿಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಕಾಲಿಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಎಸ್, ನಮ್ಮ ಯಾವ ಕುಟುಂಬದಲ್ಲಿ ಕೂಡ ಅಸಮಾಧಾನ ಇರಬಾರ್ದು ಎಂಬುದೇ ದೇವರ ಒಂದು ಉದ್ದೇಶವಾಗಿದೆ. ಹಲ್ಲೆಲೂಯಾ. ನಮ್ಮ ಕುಟುಂಬದಲ್ಲಿ ಏನಿರ್ಬೇಕ್ರಿ ದೇವಪುರೇ? ಸಮಾಧಾನ ಇರಬೇಕು, ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ಯಾವ ವಿಷಯದಲ್ಲಿಯೂ ಕೂಡ ನಮಗೆ ಕೊರತೆ ಇರಲಾರಂಗೆ ನಡೆಸುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ದೋಣಿಯನ್ನು ಇಳಿದಕ್ಕಿಂತ ಮುಂಚಿತವಾಗಿ ಎಲ್ಲಾ ದೆವ್ವ ಈ ಮನುಷ್ಯನನ್ನು ಬಿಟ್ಟು ನೀನು ಹೊರಟೋಗಂತ ಹೇಳಿದ ತಕ್ಷಣವೇ ಆ ದುರಾತ್ಮ ಶಕ್ತಿಗಳು ಮಾತಾಡಿ ಏನು ಮಾಡ್ತಾ ಇದ್ದಾವ್ರಿ? ಹೋಗ್ತಾ ಇದ್ದಾವೆ ಪ್ರಿಯರೇ. ಆ ದುರಾತ್ಮ ಶಕ್ತಿಗಳು ಹಂದಿಗಳು ಒಳಗಡೆ ಹೋಗ್ಕೊಂಡ್ರೆ ಹಂದಿಗಳು ಕೂಡ ಏನು ಮಾಡ್ತಾ ಇಲ್ಲ? ಅವುಗಳನ್ನು ಸೇರಿಸ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ವಾಕ್ಯ ಹೇಳುತ್ತೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನೇನಂತೆ? ನೂತನವಾದಂಥ ಸೃಷ್ಟಿಯಾದಂತೆ. ದೇವ್ರು ನಮ್ಮ ಹತ್ರ ಇರಬೇಕು, ಯಾವ ಹೊಲಸು ನಮ್ಮ ಹತ್ರ ಇರಬಾರ್ದು. ದೇವ್ರು ನಮ್ಮ ಹತ್ರ ಇರುವಾಗ ಹೊಲಸನ್ನು ನಾವು ಯಾವುದನ್ನು ಕೂಡ ಏನು ಮಾಡಲ್ಲ? ಸೇರಿಸಿಕೊಳ್ಳಲ್ಲ. ಒಂದು ವೇಳೆ ಹೊಲಸೈತಂದ್ರೆ ನಮ್ಮ ಹತ್ರ ದೇವರಿಲ್ಲ ಅಂತೇಳಿ ಅರ್ಥ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಹಂದಿಗಳು ಕೂಡ ಆ ದುರಾತ್ಮಗಳನ್ನು ಏನು ಮಾಡಲಿಲ್ಲ ಒಳಗಡೆ ಕರ್ಕೊಳ್ಳಿಲ್ಲ. ಅದರ ಸಲುವಾಗಿ ಹಂದಿಗಳನ್ನು ಕೂಡ ಏನು ಮಾಡಿಬಿಡುವವು? ಸಾಯಿಸಿಬಿಟ್ಟು ದುರಾತ್ಮ ಶಕ್ತಿಗಳು. ಹಲ್ಲೆಲೂಯಾ. ನಾವು ಸತ್ತಾದ್ರೆ ಸಾಯ್ತಿ ಹೊರತಾಗಿ ನಿಮ್ಮನ್ನು ನಾವು ಸೇರಿಸಿಕೊಳ್ಳಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೊಲಸು ನೀನು ಹೊರಗಡೆನೇ ಇರಬೇಕು ಅಂತೇಳಿ ಅವು ಹೇಳಿದಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರಿಲ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಕಾರ್ಯ ಯಾವಾಗ ನಡೀತೋ, ಯಾವಾಗ ಯೇಸು ಆ ಮಾತುಗಳನ್ನು ಆ ದೆವ್ವಗಳಿಗೆ ಹೇಳಿದ್ನೋ, ಆ ದೆವ್ವಗಳು ಬಿಟ್ಟೋದು, ಇವರೆಲ್ಲರೂ ಏನಾದರೂ ನಾರ್ಮಲ್ ಆದರು ಪ್ರೇರಿ. ಹಲ್ಲೆಲೂಯಾ. ಏನಾದರೂ ಇವರು ನಾರ್ಮಲ್ ಆಗಿ ಬಟ್ಟೆಗಳನ್ನು ಹಾಕ್ಕೊಂಡು ಊರಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರು ನೋಡಿದವರೆಲ್ಲರೂ ಏನು ಮಾಡ್ತಾ ಇದ್ದಾರೆ? ಒಡಿ ಹೋಗ್ತಾ ಇದ್ದಾರೆ. ಯಾಕೆ ಹೇಳ್ರಿ? ಎಲ್ಲಿ ಕಲ್ಲು ತಗೊಂಡು ಮತ್ತೆ ನನ್ನನ್ನು ಹೊಡಿತಾನ? ಹಲ್ಲೆಲೂಯಾ. ಎಲ್ಲಿ ಮತ್ತೆ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂತ ಬಂದು ನನ್ನನ್ನು ಹೊಡಿತಾನ ಅಂತೇಳಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಕಿತ್ತ ಬಲೆ ಓಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಅವರಾದರೆ ಹೆಂಗಿದ್ದಾರೆ? ಸಮಾಧಾನದಿಂದ ಇದ್ದಾರೆ. ಹಲ್ಲೆಲೂಯಾ. ಅವರ ಜೀವಿತದಲ್ಲಿ ಇರ್ತಕ್ಕಂಥ ದುಷ್ಟ ಶಕ್ತಿ ಏನಾಗಿದೆ? ತೊಲಗಿಸಲ್ಪಟ್ಟಿದೆ. ಅವರ ಜೀವಿತದಲ್ಲಿ ಇರ್ತಕ್ಕಂಥ ಬಲಹೀನತೆ ಏನಾಗಿದೆ? ಹೊರಟು ಹೋಗಿದೆ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ,
ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತ್ರ ಮಾರ್ಕನು ಬರೆದಿದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದಾವೆ, ಆ ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ಬಟ್ಟೆಗಳನ್ನು ಹಾಕಿಕೊಂಡು ಏನು ಮಾಡಿದಂತೆ ಊರಲ್ಲಿ ಓಡಾಡ್ತಾ ಇದ್ದಾನೆ. ಆತನನ್ನು ನೋಡಿ ಎಲ್ಲರೂ ಕೂಡ ಏನು ಮಾಡಿದ್ರಂತೆ, ಆಶ್ಚರ್ಯಪಟ್ರು. ಹಲ್ಲೆಲೂಯಾ. ಏನು ಪಟ್ರಂತೆ? ಆಶ್ಚರ್ಯಪಟ್ರು. ಅಯ್ಯೋ, ಇಷ್ಟು ದಿವಸಗಳು ಬರೀ ಸುಡುಗಾಡೆಯಲ್ಲಿ ಇರ್ತಿದ್ದ, ಬಟ್ಟೆಗಳೇ ಇರ್ತಾ ಇದ್ದಿಲ್ಲ ಮೈ ಮೇಲೆ, ಬರೀ ಬೇಡಿಗಳನ್ನು ಹಾಕ್ಕೊಂಡಿರ್ತಿದ್ದ, ಮೈ ಮೇಲೆ ಎಲ್ಲ ಗಾಯಗಳನ್ನು ಮಾಡಿಕೊಳ್ತಾ ಇದ್ದ. ಇಂಥ ವ್ಯಕ್ತಿ ಏನಾಗಿದ್ದಾನೀಗ? ಬದಲಾಗಿದ್ದಾನೆ, ದೇವ್ರ ಕಡೆಗೆ ತಿರುಗಿಕೊಂಡಿದ್ದಾನೆ. ಅಸ್ವಸ್ಥತೆ, ಆ ಒಂದು ದುರಾತ್ಮ ಶಕ್ತಿ ಏನಾಗಿದೆ, ಈತನನ್ನ ಬಿಟ್ಟು ಹೋಗಿದೆ ಅಂತೇಳಿ ಅನೇಕರು ಏನು ಮಾಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಪ್ರಿಯರಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸ್ವಾಮಿ ಇನ್ನು ಮುಂದೆ ನಾನು ಎಲ್ಲಿರ್ತೀನಿ, ನಿನ್ನಲ್ಲೇ ಇರ್ತೀನಿ. ಹಲ್ಲೆಲೂಯಾ. ಒಂದ್ಸರಿ ಆ ವಾಕ್ಯ ಉತ್ತರ 5ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 18ನೇ ವಚನ. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಹಲ್ಲೆಲೂಯಾ. ಏನ್ರಿದು? ಕರ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಏನ್ರಿ? ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಮತ್ತೆ ಪುನಃ ದೆವ್ವದ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ದೇವರು ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ದೇವರು ನನ್ನನ್ನು ಸ್ವಸ್ಥ ಮಾಡಿದ್ದಾನೆ, ದೇವರು ನನ್ನನ್ನು ವಾಸಿ ಮಾಡಿದ್ದಾನೆ, ಯಾವುದು ಕೂಡ ನನ್ನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಸರ್ವಶಕ್ತಿಮಾನದಂಥ ದೇವರೇ ನನ್ನ ಯೇಸು ಸ್ವಾಮಿ, ಆತನೇ ನನ್ನ ಹತ್ರ ಇರಬೇಕಾದ್ರೆ ನಾನು ಇನ್ನು ಯಾವುದಕ್ಕೆ ಭಯಪಡಬೇಕಂತೇಳಿ ಸ್ಥಿರವಾಗಿ ಇದ್ದು, ಸ್ವಾಮಿ ನಾನು ನಿನ್ನ ಹತ್ರನೇ ಇರ್ತೀನಿ, ಬೇಡ ನನಗೆ ಮನೆ ಬೇಡ, ಯಾವುದು ಬೇಡ ಅಂತೇಳಿ ಆತ ಏನು ಮಾಡ್ತಾ ಇದ್ದಾನೆ ರೀ, ಏಸಪ್ಪನ ಕೇಳ್ತಾ ಇದ್ದಾನೆ. ಏಸಪ್ಪ ಹೇಳ್ತಾ ಇದ್ದಾರೆ, ನೀನು ನನ್ನ ಹತ್ರ ಇರೋದು ಬೇಡ, ನಿನ್ನೂರಲ್ಲೇ ಇರು, ನೀನು ಒಳ್ಳೆಯವನಾಗಿ ಜೀವಿಸು, ಅನೇಕ ಪ್ರಾಂತಗಳ ಕಡೆಗೆ ನಾನು ನಿನಗೆ ಮಾಡಿದಂಥ ಉಪಕಾರಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ತಿಳಿಸು ಎಂಬುದಾಗಿ ಹೇಳಿದರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನಮ್ಮ ಕುಟುಂಬದಲ್ಲಿಯೇ ಸಾಕ್ಷಿಯ ಜೀವಿತವನ್ನು ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ಅನೇಕರು ಹೊರಗಡೆ ಚೆನ್ನಾಗಿ ಕಾಣ್ತಾರೆ, ಆದರೆ ಕುಟುಂಬದಲ್ಲಿ ಹೆಂಗಿರ್ತಾರೆ ರೀ? ಹೆಣ್ಮಕ್ಳಾದ್ರೆ ರಾಕ್ಷಸಿಯರಾಗಿರ್ತಾರೆ, ಗಂಡು ಮಕ್ಕಳಾದ್ರೆ ರಾಕ್ಷಸರಾಗಿರ್ತಾರೆ. ಹೊರಗಡೆ ಚೆನ್ನಾಗಿರ್ತಾರೆ, ಒಳಗಡೆ ಮನೆಯಲ್ಲಿದ್ದವ್ರಿಗೆ ಗೊತ್ತು ಇವ್ರು ಹೆಂಗಿದಾರ ಹೆಂಗಿಲ್ಲ ಅಂತ. ಹಲ್ಲೆಲೂಯಾ. ಆದರೆ ಯೇಸು ಹೇಳುವಂಥದ್ದೇನು, ನೀನು ನಿನ್ನ ಜನರ ಬಳಿಗೆ ಹೋಗಿ ಅಲ್ಲಿಯೇ ನೀನು ಸಾಕ್ಷಿಯ ಜೀವಿತವನ್ನು ಜೀವಿಸು. ನೀನು ದೇವರು ನಿನಗೆ ಎಂತೆಂಥ ಉಪಕಾರ ಮಾಡಿದ್ದಾನೋ ಅದನ್ನು ಸ್ಥಿರವಾಗಿ ನೀನು ಕಾಪಾಡಿಕೊಂಡು ನೀನು ಏನು ಮಾಡಬೇಕು, ಸಾಕ್ಷಿಯನ್ನು ಸಾರಿ ಹೇಳಬೇಕು. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಂಥದ್ದು ಬಹಳ ಉತ್ತಮ, ಅಮೂಲ್ಯವಾಗಿರುವಂಥದ್ದು. ದೇವರು ಸಿಗಲ್ಲ, ಮತ್ತೆ ಈ ಲೋಕದಾಗ ಎಲ್ಲ ಸಿಗ್ತವೆ. ಹಲ್ಲೆಲೂಯಾ. ದೇವರುಗಳು ಅಂತೇಳಿ ಅನ್ನಿಸ್ಕೊಂಡಂಥ ಸೈತಾನ ಕಾರ್ಯಗಳು ಎಲ್ಲ ಸಿಗ್ತವೆ. ಹಲ್ಲೆಲೂಯಾ. ಆದರೆ ದೇವರು ನಮಗೆ ಸಿಕ್ಕಿರೋದು ದೊಡ್ಡ ಭಾಗ್ಯ ಅದು. ಹಲ್ಲೆಲೂಯಾ. ಸೃಷ್ಟಿಕರ್ತನ ದೇವ್ರನ್ನ ತಿಳ್ಕೊಂಡಿರೋದು ನಾವು ದೊಡ್ಡ ಭಾಗ್ಯ. ಅದಕ್ಕೆ ಸರಿ ಸಮಾನವಾಗಿರುವಂಥದ್ದು ನೀವು ಯಾವುದನ್ನು ಹೋಲ್ಸೋಕ್ಕಾಗಲ್ಲ. ಬೆಳ್ಳಿನ ಹೋಲ್ಸೋಕ್ಕಾಗಲ್ಲ, ಬಂಗಾರನ ಹೋಲ್ಸೋಕ್ಕಾಗಲ್ಲ, ಆಕಾಶವನ್ನು ಹೋಲ್ಸೋಕ್ಕಾಗಲ್ಲ, ಭೂಮಿಯನ್ನು ಕೂಡ ನೀವು ಹೋಲಿಸೋದಕ್ಕೆ ಆಗೋದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಆ ಸೃಷ್ಟಿಕರ್ತನಾದ ದೇವರು ಆತ ಅಂತೇಳಿ ಗೊತ್ತಾದ ಮೇಲೆ ಆತನಿಗೆ ನೀವು ಹೆಂಗೆ ಮಾಡಬೇಕು, ಸರಿಯಾಗಿ ನಡೆದುಕೊಳ್ಳುವವರಾಗಬೇಕು. ಈ ವ್ಯಕ್ತಿಯನ್ನು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಜನರ ಬಳಿಗೆ ಹೋಗಿ ನೀನೇನು ಮಾಡು, ಸ್ಥಿರವಾದ ಭಕ್ತಿಯನ್ನು ನೀನು ಮಾಡುವವನಾಗು. ಭಕ್ತಿಯ ಜೀವಿತದಲ್ಲಿ ನೀನೇನಾಗಬೇಡ, ಅಸ್ಥಿರನಾಗಬೇಡ, ಆ ಕಡೆ ಈ ಕಡೆ ಡೊರಳಾಡಬೇಡ. ಹೆಂಗಿರಬೇಕು, ತುಂಬಿದ ಕೂಡ ಏನಾಗಲ್ರಿ, ತುಳುಕೋದಿಲ್ಲ. ಅರ್ಧ ಇದ್ದರೆ ಒಂದ್ಸರಿ ಆ ಕಡೆ ಒಂದ್ಸರಿ ಈ ಕಡೆ ಹೊತ್ಕೊಂಡು ಹೋಗೋರ ನಡೆಸ್ತಾ ಇರ್ತದೆ. ಹಲ್ಲೆಲೂಯಾ. ಆ ಥರದ ಭಕ್ತಿಯ ಜೀವಿತ ನಿಮ್ಮದು ಆಗಬಾರ್ದು, ಆ ಥರದ ಒಂದು ಸ್ಥಿತಿ ನಿಮ್ಮದು ಆಗಬಾರ್ದು. ಯಾವಾಗ ಯೇಸು ಕ್ರಿಸ್ತ ನಿಜವಾದ ದೇವರು ಎಂಬುದಾಗಿ ನಿಮಗೆ ಗೊತ್ತಾಗಿದೆಯೋ ಆವಾಗ ನೀವು ರಕ್ಷಣೆಯನ್ನು ಹೊಂದಬೇಕು. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ಸ್ಥಿರವಾದ ಭಕ್ತಿಯ ಜೀವಿತವನ್ನು ಮಾಡಬೇಕು. ದೇವ್ರ ವಾಕ್ಯ ಹೇಳ್ತಾ 12ನೇ ಅಧ್ಯಾಯ ಮತ್ತಾಯ ಬರೆಸುವಂತೆ 36ನೇ ವಾಕ್ಯದಲ್ಲಿ ಏನಂತೇಳಿ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ
ಏನು ಮಾಡ್ಬೇಕಂತೆ? ಲೆಕ್ಕ ಒಪ್ಪಿಸ್ಬೇಕು. ಲೆಕ್ಕ ಒಪ್ಪಿಸ್ಬೇಕು ನಾವೆಲ್ಲರೂ. ಸುಮ್ಮನೆ ಇವತ್ತಿನ ದಿನ ಹುಡುಗರೆಲ್ಲ ಸಿನಿಮಾಗಳು, ಆ ಸೀರಿಯಲ್ಗಳು ನೋಡಿ ಎಂತೆಂಥ ಕೆಟ್ಟ ಡಬಲ್ ಮೀನಿಂಗ್ಗಳು ಮಾತಾಡ್ತಾರೆ. ಹಲ್ಲೆಲೂಯಾ. ಅವ್ರಿಗೆ ಗೊತ್ತಿಲ್ಲ ಮುಂದೆ ಒಬ್ಬ ತದನ ಲೆಕ್ಕ ಒಪ್ಪಿಸ್ಬೇಕು. ನಾವು ಅಕೌಂಟ್ ಎಲ್ಲ ಆತನ ಮುಂದೆ ಇಡಬೇಕು. ಏನೇನು ಮಾತಾಡಿವಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದು, ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದು, ಅವ್ರನ್ನ ಕೆಟ್ಟದಾಗಿ ನೋಡಿರೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡಿರೋದು, ಅದ್ರ ಬಗ್ಗೆ ಎಲ್ಲ ಮುಂದೆ ನಾವು ಲೆಕ್ಕ ಒಪ್ಪಿಸ್ಬೇಕಂತೇಳಿ ಅನೇಕರಿಗೆ ಏನಿಲ್ಲ ರೀ, ದೇವರ ಒಂದು ಭಯ ಇಲ್ಲ, ದೇವರ ಒಂದು ಜ್ಞಾನ ಇಲ್ಲ. ಹಲ್ಲೆಲೂಯಾ. ಈ ಲೋಕದಾಗ ಜನರು ಹೆಂಗಿದ್ದಾರೆ ಅಂದರೆ, ಮಳೆ ಹೆಚ್ಚು ಬಂದು ಏನಾದರೂ ಹಾನಿ ಆಗುವಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಮಳೆಗೆ ಭಯಪಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ಕೊರೋನಾಕ್ಕಂತ ಭಯಪಡಲಾರ್ದವ್ರಿಲ್ಲ, ಎಲ್ಲರೂ ಒಳಗಡೆ ಹೋಗ್ಕೊಂಡು ಏನಾಗ್ಬಿಟ್ರ? ತತ್ತರಿಸಿ ಹೋಗ್ಬಿಟ್ರೆ. ರೋಗಕ್ಕೆ ಭಯಪಡ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಅಗ್ನಿಗೆ ಭಯಪಡ್ತಾರೆ, ಬೆಂಕಿ ಎಲ್ಲ ಸುಟ್ಟು ಭಸ್ಮ ಮಾಡಿಬಿಡುತ್ತೆ, ಅದಕ್ಕೆ ಭಯಪಡ್ತಾರೆ. ಇವೆಲ್ಲವುಗಳನ್ನು ಉಂಟು ಮಾಡಿದಂಥ ಅಪ್ಪದನ ಅತಗೆ ಏನು ಮಾಡ್ತಾ ಇಲ್ಲ ಮನುಷ್ಯರು? ಭಯಪಡ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸುವಿನ ಕಡೆಗೆ ಸರಿಯಾದ ರೀತಿಯಲ್ಲಿ ನೀವೇನು ಮಾಡಬೇಕು? ತಿರುಗಿಕೊಳ್ಳಬೇಕು. ಯೇಸುವನ್ನು ನಂಬಿದೀವಿ ಅಂತ ಹೇಳಿ ಲೋಕದಲ್ಲಿ ಇರುವಾಗ ಲೋಕದವರ ರೀತಿಯಲ್ಲಿ ವ್ಯವಹಾರ ಮಾಡಿದರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಪ್ರಯೋಜನ ಆಗೋದಿಲ್ಲ. ಕೆಟ್ಟಿರುವಂಥದ್ದನ್ನು ಅಡಿಗೆಯಲ್ಲಿ ಹಾಕ್ತೀರಿ ನೀವು, ಏನು ಮಾಡ್ತೀರಿ? ತಿಪ್ಪಿಗೆ ಮಾತ್ರ ಯೋಗ್ಯ. ಹಲ್ಲೆಲೂಯಾ. ಅದರಂಗೆ ನಿಮ್ಮ ಜೀವಿತದಲ್ಲಿ ಕೆಟ್ಟ ಕಾರ್ಯಗಳು, ದೇವರಿಗೆ ಹೇಯವಾದ ಕಾರ್ಯಗಳು ಯಾವುದು ಕೂಡ ಇರಬಾರ್ದು. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಕರ್ತನ ಕಡೆಗೆ ತಿರುಗಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನನ್ನು ನೋಡಿ ಅನೇಕರು ಕೂಡ ತಿರುಗಿಕೊಳ್ಳುವಂಥ ಒಂದು ಸ್ಥಿತಿ ಪ್ರಿಯರೇ. ಒಬ್ಬ ಸ್ತ್ರೀ ಬರ್ತಾ ಇದ್ದಾಳೆ, ಯೇಸು ಕ್ರಿಸ್ತನು ಒಂದು ಸ್ಥಳಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಸ್ತ್ರೀ ಯೇಸು ಕ್ರಿಸ್ತನನ್ನು ನೋಡಿ, ನೀವ್ಯಾಕೆ ಇಲ್ಲಿ ಕುಂತ್ಕೊಂಡಿದ್ದೀರಿ? ಹಲ್ಲೆಲೂಯಾ. ಈ ಸಮಯದಲ್ಲಿ ಅಂತೇಳಿ ಆಕೆಯ ಹಿಂದೆ ಇರತಕ್ಕಂಥ ಉದ್ದೇಶನೇ ಬೇರೆ. ಆಕೆ ವ್ಯಭಿಚಾರ ಮಾಡುವಂಥ ಸ್ತ್ರೀ, ಭಯಂಕರವಾಗಿರ್ತಕ್ಕಂಥ ವ್ಯಭಿಚಾರಿಣಿ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಆಕೆಗೆ 5 ಜನ ಗಂಡಂದ್ರಿದ್ರು, ಈಗ ಇರುವಂಥವನು ಕೂಡ ಗಂಡನಲ್ಲ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಆ ಒಂದು ಸ್ಥಳಕ್ಕೆ ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಸುಕಾರೆ ಎನ್ನುವಂಥ ಗ್ರಾಮ, ಸಮಾರ್ಯ ಸೀಮೆಯಲ್ಲಿ ಬರುವಂಥದ್ದು ಒಂದು ಗ್ರಾಮ ಪ್ರಿಯರೇ. ಆ ಒಂದು ಸ್ಥಳಕ್ಕೆ ಯೇಸು ಸ್ವಾಮಿ ಹೋದಾಗ ಶಿಷ್ಯರೆಲ್ಲರೂ ಊರಕ್ಕೆ ಹೋಗ್ಬಿಟ್ರು. ಊರ ಹೊರಗಡೆ ಏನಿತ್ತು? ಬಾವಿ ಇತ್ತು. ಅದು ಯಾರ ಬಾವಿ? ಯಾಕೋಬನ ಬಾವಿ. ಆ ಯಾಕೋಬನ ಬಾವಿ ಹತ್ರ ಯೇಸು ಸ್ವಾಮಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಒಬ್ಬಾಕೆ ಬರ್ತಾಳೆ, ಆಕೆಯನ್ನು ನಾನು ತೊಳಿಬೇಕು, ಶುದ್ಧಿ ಮಾಡಬೇಕು. ಆಕೆ ಪಾಪದಲ್ಲಿ ಮುಳುಗಿಬಿಟ್ಟಿದ್ದಾಳೆ, ಆಕೆಯನ್ನು ಪರಿಶುದ್ಧತೆಯ ಕಡೆಗೆ ನಡೆಸಬೇಕು. ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ಆಕೆಗೆ ತಿಳಿಸಬೇಕು ಅಂತೇಳಿ, ಮೆಸ್ಸಿಯ ಯಾರೆಂಬುದಾಗಿ ತಿಳಿಸ್ಬೇಕಂತೇಳಿ ಆ ಸ್ಥಳದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅವಾಗ ಆ ಸ್ತ್ರೀ ಬಂದ್ಲು ಪ್ರಿಯರೇ. ಆ ಸ್ತ್ರೀ ಯಾವಾಗ ಬರೋಕತ್ತಾಳ ನೀರಿಗೆ? ಮಧ್ಯಾಹ್ನದ ಸಮಯ. ನೀರಿಗೆ ಹೋಗೋರು ನೀವು ಯಾವಾಗ ಹೋಗ್ತೀರಿ? ಇವಾಗೆಲ್ಲ ಏನಂತೀವಿ? ಅದು ಕೊಳ. ಯಾಕೆ ಕೊಳ ಇರವು? ಹೋಗೋರು ಚಿಕ್ಕವ್ರು ಇರಬೇಕಾದ್ರೆ ನಾವು ನೀರು ತರಕ್ಕೆ ಹೋಗ್ಬೇಕಾದ್ರೆ ಯಾವಾಗ ಹೋಗ್ತಿದ್ವಿ? ಮುಂಜಾನೆ ಹೋಗ್ಬಿಡ್ತಿದ್ವಿ. ಒಂದು ವೇಳೆ ಖಾಲಿ ಆಗಿದ್ವು ಅಂದರೆ ಸಾಯಂಕಾಲ ಹೋಗ್ತೀವಿ. ಇವೆರಡೇ ಟೈಮ್ ನೀರು ತರ. ಹಲ್ಲೆಲೂಯಾ. ಮಧ್ಯಾಹ್ನ ಟೈಮ್ ಯಾರು ಕೂಡ ಹೋಗುವಂಥದ್ದು ಬಹಳ ರೇರ್, ಹೋಗೋದಿಲ್ಲ ಆಲ್ಮೋಸ್ಟ್ ಆಲ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಕೆ ಯಾವ ಸಮಯದಲ್ಲಿ ಬರ್ತಾ ಇದ್ದಾಳೆ? ಮಧ್ಯಾಹ್ನದ ಸಮಯದಲ್ಲಿ ಬರ್ತಾ ಇದ್ದಾಳೆ. ಈಕೆ ಕೆಲಸನೇ ಬೇರೆ, ಈಕೆಯ ಆಲೋಚನೆಗಳೇ ಬೇರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆ ಒಂದು ಸಮಯದಲ್ಲಿ ಆಕೆ ಬಂದಿರಬೇಕಾದ್ರೆ ಹೆಂಗಾದ್ರೂ ಮಾಡಿ ಯಾರಾದರೂ ಸಿಗ್ತಾರೇನೋ, ಯಾರಾದರೂ ಬಾಯಪ್ಪನಿಂದ ಹಣವನ್ನು ಇವತ್ತು ನಾನು ಇಸ್ಕೊಳ್ಬೋದೇನೋ, ಕೆಟ್ಟ ಕಾರ್ಯವನ್ನು ಮಾಡಿ ಅಂತೇಳಿ ಆಕೆ ಬಂದಿರಬೇಕಾದ್ರೆ ಆ ಸ್ಥಳದಲ್ಲಿ ಆಕೆಯನ್ನು ಶುದ್ಧಿ ಮಾಡಬೇಕಂತೇಳಿ ಯಾರು ಕುಂತ್ಕೊಂಡಿದ್ದಾರೆ? ಯೇಸು ಸ್ವಾಮಿ ಕೂತ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ ಆ ಸ್ತ್ರೀಗೆ ಏನಂತೇಳಿ, ಅಮ್ಮ ನನಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತೇಳಿ, ಆಕೆ ಹೇಳ್ತಾ ಇದ್ದಾಳೆ, ನಮಗೂ ನಿಮಗೂ ಬಳಕೆ ಇಲ್ಲ, ನಾವು ಸಮಾರ್ಯದವರು, ನೀವು ಯಹೂದ್ಯರು. ಹಲ್ಲೆಲೂಯಾ. ಯಹೂದ್ಯರಂದ್ರೆ ಏನ್ರಿ? ಎಲ್ಲ ಕುಲಗಳಿಗಿಂತ ದೊಡ್ಡ ಕುಲ. ಏನು ಮಾಡಿದರೂ ಕೂಡ ಅವ್ರು ಏನು ಮಾಡ್ತಾರೆ? ಪ್ರತಿಯೊಂದು ಕೆಲಸದಲ್ಲಿ ಶುದ್ಧತೆಯನ್ನು ಆಚರಣೆ ಮಾಡ್ತಾರೆ. ಯಾರಾದರೂ ಅವ್ರನ್ನ ಮುಟ್ಟಿದವ್ರು ಮುಟ್ಸ್ಕೊಳ್ಳಲ್ಲ. ಅವರು ಬೇರೆ ದೇಶದವ್ರು ಯಾರೇ ಇರಲಿ ಅವ್ರು ಮುಟ್ಸ್ಕೊಳ್ಳಲ್ಲ. ಅವ್ರು ಅಷ್ಟು ಶುದ್ಧತೆಯನ್ನು ಕಾಪಾಡುವಂಥವ್ರು. ನಮ್ಮ ಭಾರತ ದೇಶದಾಗ ಯಾರು ಅಂತ ಹೇಳಿದ್ರೆ ಬ್ರಾಹ್ಮಣಸ್ ಇರ್ತಾರಲ್ಲ,
ಆ ರೀತಿಯ ಒಂದು ಜನಾಂಗ. ಆ ಒಂದು ಜನಾಂಗದಲ್ಲಿ, ಇಸ್ರಾಯೇಲ್ ದೇಶದಲ್ಲಿರ್ತಕ್ಕಂಥ ಯಹೂದ್ಯರ ಜನಾಂಗದಲ್ಲಿ ಯೇಸು ಕ್ರಿಸ್ತನ ಏನು ಮಾಡಿರುವಂಥದ್ದು, ಹುಟ್ಟಿ ಬಂದಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮಗೂ ನಿಮಗೂ ಬಳಕಿಲ್ಲ, ನೀವು ರಾಜನ ವಂಶಸ್ಥರು, ನಾವೆಲ್ಲಿ ಅಂತೇಳಿ ಆಕೆ ಮಾತಾಡ್ತಾ ಇರಬೇಕಾದ್ರೆ, ಇರಲಿ ನನಗೆ ಕುಡಿಯೋದಕ್ಕೆ ನೀರು ಕೊಡ್ರಿ ಎಂಬುದಾಗಿ ಯೇಸು ಸ್ವಾಮಿಯವರು ಕೇಳಿದಂಥ ಸಮಯದಲ್ಲಿ ಆಕೆ ಆ ಮಾತನ್ನು ಹೇಳಿದಾಗ ಯೇಸು ಸ್ವಾಮಿ ಹಂಗೆ ಮಾತಾಡ್ತಾ ಇದ್ದಾರೆ, ಹೆಂಗಾದರೂ ಮಾಡಿ ಆಕೆಯನ್ನು ನಾನು ಶುದ್ಧ ಮಾಡಬೇಕು, ಆಕೆಯ ಜೀವಿತವನ್ನು ಬದಲಾಯಿಸ್ಬೇಕಂತೇಳಿ ಯೇಸು ಕ್ರಿಸ್ತನು ಆಕೆಯ ಜೀವಿತವೆಲ್ಲವನ್ನು ಆಕೆಗೆ ಹೇಳಿಬಿಟ್ಟ ಪ್ರಿಯರೇ. ಎಂದು ಕೂಡ ಆಕೆಯ ಮುಖ ಪರಿಚಯ ಇಲ್ಲ, ಎಂದು ಕೂಡ ಭೇಟಿ ಆಗಿಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆಕೆಗೆ ಹೇಳ್ತಾ ಇದ್ದಾರೆ ಸ್ವಾಮಿಯವರು, ಹೋಗಿ ನಿನ್ನ ಗಂಡನನ್ನು ಕರ್ಕೊಂಡು ಬಾ ಅಂತೇಳಿ. ಆವಾಗ ಆಕೆ ಹೇಳ್ತಾಳೆ, ನನಗೆ ಗಂಡನು ಇಲ್ಲ. ಅವಾಗ ಸ್ವಾಮಿಯವರು ಹೇಳ್ತಾರೆ, ನಿನಗೆ ಗಂಡನಿಲ್ಲ ಎಂಬುದಾಗಿ ನೀನು ಹೇಳಿರುವುದು ಸತ್ಯ, ನಿಜ. ನಿನಗೆ 5 ಜನ ಗಂಡಂದ್ರಿದ್ರು, ಈಗ ಇರುವವನು ಕೂಡ ನಿನ್ನ ಗಂಡನು ಅಲ್ಲ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಹೇಳಿದ್ರು ಸ್ವಾಮಿಯವರು, ಆಕೆಗೆ ಒಮ್ಮೆಲೆ ಶಾಕ್ ಆಯ್ತು. ಹಲ್ಲೆಲೂಯಾ. ಯಾವತ್ತೂ ನೋಡಿಲ್ಲ, ಯಾವತ್ತೂ ಗೊತ್ತಿಲ್ಲ. ಆ ಸಮಯದಲ್ಲಿ ಹೇಳಿದಾಗ ಆಕೆಗೆ ಗೊತ್ತಾಯಿತು ಮೆಸ್ಸಿಯನು ಬರ್ತಾರೆ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೀವಿ. ಆ ಮೆಸ್ಸಿಯ ಯಾರು ಎಂಬುದಾಗಿ ಆಕೆ ಯೇಸು ಸ್ವಾಮಿಯವ್ರ ಜೊತೆ ಮಾತಾಡುವಂಥ ಸಮಯದಲ್ಲಿ ನಾನೇ ಮೆಸ್ಸಿಯನ್ ಎಂಬುದಾಗಿ ಸ್ವಾಮಿಯವರು ಹೇಳಿದಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆಕೆ ಯೇಸು ಕ್ರಿಸ್ತನನ್ನು ನಂಬಿದ್ಲು. ನಂಬಿದ ತಕ್ಷಣ ಊರೊಳಗಡೆ ಹೋಗ್ತಾ ಇದ್ದಾಳೆ. ಹಲ್ಲೆಲೂಯಾ. ಬಾವಿ ಎಲ್ಲಿದೆ? ಊರು ಹೊರಗಡೆ ಇದೆ. ಒಳಗಡೆ ಹೋಗಿ ಎಲ್ಲರ ಮನೆಯ ಬಾಗಿಲುಗಳನ್ನು ಬಡಿತಾ ಇದ್ದಾಳೆ. ನಾವು ಯಾರಿಗೋಸ್ಕರವಾಗಿ ಕಾಯ್ತಾ ಇದ್ದೀವೋ, ಯಾರು ನಮ್ಮನ್ನು ಬಿಡಿಸುವುದಕ್ಕಾಗಿ ಪರಲೋಕದಿಂದ ದೇವರು ನರಾವತಾರಿಯಾಗಿ ಇಳಿದು ಬರ್ತಾನೋ ಆ ಮೆಸ್ಸಿಯನ್ನು ಎಲ್ಲಿ ಬಂದಿದ್ದಾನೆ? ನಮ್ಮೂರಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಆತನ ಬಳಿಗೆ ನೀವೆಲ್ಲರೂ ಬರ್ರಿ ಎಂಬುದಾಗಿ ಹೇಳಿದಾಗ ಊರೇ ಏನಾಗಿದೆ ಅಂದ್ರೆ ಆ ಒಂದು ಸ್ಥಳಕ್ಕೆ ಹೊರಟು ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಂದು ಬಾಗಿಲುಗಳನ್ನು ಆಕೆ ಏನು ಮಾಡ್ತಾ ಇದ್ದಾಳೆ? ಬಡಿತಾ ಇದ್ದಾಳೆ. ಹಲ್ಲೆಲೂಯಾ. ಒಬ್ರಿಗಾದ್ರೆ ಹೇಳಿರಿ ಯೇಸುವಿನ ಬಗ್ಗೆ. ಹಲ್ಲೆಲೂಯಾ. ಎಲ್ಲಿ ಬಿಡ್ರಿ, ಅವ್ರ ದೇವರು ಅವರಿಗೆ ಅದಾನೆ, ಅವ್ರ ದೇವರು ಅಲ್ಲ. ಹಲ್ಲೆಲೂಯಾ. ದೇವರು ಒಬ್ಬಾತ. ಹಲ್ಲೆಲೂಯಾ. ಮಳೆ ಬರಸೋ ದೇವರು ಒಬ್ಬಾತ, ಬೆಳೆಗಳನ್ನು ಕೊಡುವ ದೇವರು ಒಬ್ಬಾತ, ಆರೋಗ್ಯವನ್ನು ಕೊಡುವ ದೇವರು ಒಬ್ಬಾತ, ಮನುಷ್ಯರನ್ನು ಉಂಟು ಮಾಡಿದಂಥ ದೇವರು ಒಬ್ಬಾತ. ಆತ ಎಲ್ಲದನ? ಪರಲೋಕದಾಗ ಅದನ, ಕೆಳಗಿಲ್ಲ ಆತ. ಹಲ್ಲೆಲೂಯಾ. ಎಲ್ಲದನಾತ? ಪರಲೋಕದಾಗ ಅದನ. ಆತನ ಯಾರು? ಯೇಸು ಕ್ರಿಸ್ತನು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆಕೆ ಹೋಗಿ ಏನು ಮಾಡ್ತಾ ಇದ್ದಾಳೆ? ಬಾಗಿಲುಗಳನ್ನು ತಟ್ಟಿ ಯೇಸು ಸ್ವಾಮಿ ಬಂದಿದ್ದಾನೆ, ಮೆಸ್ಸಿಯ ಬಂದಿದ್ದಾನೆ ಎಂಬುದಾಗಿ ಕೇಳಿದಾಗ ಜನರೇ ಬೀಗಗಳನ್ನು ಹಾಕ್ಕೊಂಡು ಎಲ್ಲಿಗೆ ಬಂದರು? ಯೇಸು ಸ್ವಾಮಿ ಹತ್ರಕ್ಕೆ ಬಂದರು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸುವಿನ ಬಗ್ಗೆ ಅವರು ಕೇಳಿ ಯೇಸುವಿನ ಹತ್ರ ಬೇಡ್ಕೊಳ್ತಾರೆ, ಸ್ವಾಮಿ ನೀವು ನಮ್ಮ ಹತ್ರ ಇರಬೇಕು, ಪರಲೋಕದ ಸಂಗತಿಗಳನ್ನು ನಮಗೆ ಬೋಧಿಸಬೇಕು. ಹಲ್ಲೆಲೂಯಾ. ಮನುಷ್ಯನು ಸತ್ತ ಮೇಲೆ ಏನಾಗ್ತಾನೆ? ಸಾವು ಎನ್ನುವಂಥದ್ದು ಎಲ್ಲರಿಗೂ ಕೂಡ ಖಚಿತ. ಆದರೆ ಸಾಯುವುದಕ್ಕಿಂತ ಮುಂಚಿತವಾಗಿ ದೇವರು ನಂಬಿದರೆ ದೇವರು ಪರಲೋಕ ಕೊಡ್ತಾನೆ. ನಂಬಲಾರ್ದವರೆಲ್ಲರಿಗೂ ಕೂಡ ಯಾವುದ್ರಿ? ನರಕನೇ ಗತಿ. ಹಲ್ಲೆಲೂಯಾ. ಎಲ್ಲರೂ ಕೂಡ ಆತನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥವರು ಪರಿಶುದ್ಧರು. ಆ ಪರಿಶುದ್ಧರಿಗಿರುವಂಥ ಸ್ಥಳ ಯಾವುದ್ರಿ? ಪರಲೋಕ, ಪರಿಶುದ್ಧವಾಗಿರುವಂಥ ಪಟ್ಟಣ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಹೇಳಿದಂಥ ಮಾತುಗಳನ್ನು ಕೇಳಿ ಅಲ್ಲಿರುವಂಥ ಊರೇ ಯಾರ ಕಡೆಗೆ ತಿರುಗಿಕೊಂಡ್ರಿ? ದೇವರ ಕಡೆಗೆ ತಿರುಗಿಕೊಂಡ್ರು. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಥಿರವಾದಂಥ ಭಕ್ತಿಯನ್ನು ಮಾಡುವವರಾಗಬೇಕು ನಾವು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡ್ತಾನೆ, ಮಾಡಲ್ಲ ಅಂದರೆ ಮಾಡಲ್ಲ, ಮಾಡ್ತಾರಂದರೆ ಖಂಡಿತ ಮಾಡ್ತಾರೆ. ಹಲ್ಲೆಲೂಯಾ. ಒಂದೇ ಏನ್ರಿ? ನೀನು ನಂಬಿದರೆ ಆಗಲಾರದ್ದು ಯಾವುದು ಕೂಡ ಇಲ್ಲ. ನಂಬಿಕೆ ಇಲ್ಲ ಅಂದರೆ ಏನೂ ಆಗಲ್ಲ. ಹಲ್ಲೆಲೂಯಾ. ಡಾಕ್ಟ್ರ್ ಹತ್ರ ಹೋಗ್ತೀವಿ, ನಂಬಿಕೆಯಿಂದ ಹೋಗ್ತೀವಿ, ನಂಬಿಕೆ ಇರಲಾರ್ದು ಹೋಗ್ತೀವಿ. ಹೆಂಗೆ ಹೋಗ್ತೀವಿ? ನಂಬಿಕೆಯಿಂದ. ಆಯ್ತು, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಿಟ್ರೆ ಆರಾಮಾಗಿಬಿಡುತ್ತೆ. ಅಲ್ಲಿ ಅರ್ಧ ಆರಾಮಾಗಿರುತ್ತೆ. ನೀವು ಇಂಜೆಕ್ಷನ್ ಮಾಡಿಸ್ಕೊಳ್ಬೇಕಂದ್ರೆ ಮುಂಚಿತವಾಗಿ ಅರ್ಧ ಆರಾಮಾಗಿರುತ್ತೆ, ಇಂಜೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಅರ್ಧ ಆಗುತ್ತೆ. ಯಾಕೆ ಹೇಳ್ರಿ? ನಂಬಿಕೆ. ಹಲ್ಲೆಲೂಯಾ. ದೇವರ ಮೇಲೆ ಪರಿಪೂರ್ಣವಾದಂಥ ನಂಬಿಕೆ ನೀನು ಇಟ್ಟರೆ ಆ ದೇವರು ಹೇಳ್ತಾರೆ ಏನಂತೇಳಿ, ನಂಬುವವರಿಗೆ ಎಲ್ಲ ಆಗುವುದಂತ. ನಂಬುವವರಿಗೆ ಏನಾಗುತ್ತಂತೆ? ಎಲ್ಲ ಆಗುತ್ತಂತೆ. ಅವರು ಕೇಳುವಂಥ ಎಲ್ಲ ಕಾರ್ಯಗಳನ್ನು ದೇವರು ಜಯಪ್ರದಗೊಳಿಸ್ತಾನಂತೆ. ಹಲ್ಲೆಲೂಯಾ. ಹಂಗಂತೇಳಿ ದೇವರೇ 1 ಕೋಟಿ ರೂಪಾಯಿ ಕೊಟ್ಬಿಡಪ್ಪ, ಮೇಲೆ ಇಲ್ಲ. ಹಲ್ಲೆಲೂಯಾ.
ಪ್ರೈಸ್ ದೇವ್ರು ನಮ್ಗಿಂತ ಭಾಳ ಬುದ್ಧಿವಂತ. ನಮ್ಮನ್ನು ಉಂಟು ಮಾಡ್ಯಾನಂದ್ರೆ ದೇವ್ರು ಎಷ್ಟು ಜ್ಞಾನ ಉಳ್ಳಂಥವನಾಗಿರ್ಬೋದು. ಅಲ್ಲೆಲ್ಲ ಮನುಷ್ಯರೇ ಇಲ್ಲಿಂದ ಮ್ಯಾಲೆ ಲೋಕಕ್ಕೆ ಹೋಗ್ತಾರೆ, ರಾಕೆಟ್ಗಳಲ್ಲಿ ಹೋಗ್ತಾರೆ, ವಿಮಾನಗಳಲ್ಲಿ ಹೋಗ್ತಾರೆ, ಇನ್ನೊಂದರಲ್ಲಿ ಮುನ್ನೊಂದರಲ್ಲಿ ಹೋಗ್ತಾರೆ. ಅದ್ರ ಸಲುವಾಗಿ ದೇವ್ರು ಹೇಳ್ತಾನೆ, ನೀವು ಮುಂದೆ ಒಂದು ಇಜ್ಜಿಡು, ನಾನು ನಿನ್ನ ಜೊತೆ ಬರ್ತೀನಿ, ನಿನ್ನನ್ನು ನಡೆಸ್ತೀನಿ ನಾನು. ಅಲ್ಲೆಲ್ಲ ನೀನು ಮುಂದೆ ಒಂದು ಹೆಜ್ಜೆ ಇಡಬೇಕು, ಇಟ್ಟಾಗ ದೇವ್ರು ನಿನ್ನ ಸಂಗಡ ಬರ್ತಾನೆ, ಬಂದಾಗ ಎಲ್ಲ ಕಾರ್ಯಗಳನ್ನು ಆತ ಅನುಕೂಲ ಮಾಡ್ತಾನೆ. ಅಲ್ಲೆಲ್ಲ ಪ್ರೈಸ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸೋಮಾರಿಗೆ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ನೀನು ಜ್ಞಾನ ತಂದಕ್ಕೆ. ಇರುವೆ ಏನು ಮಾಡುತ್ತೆ? ಸೋಮಾರಿತನದಿಂದ ಕೂತ್ಕೊಳ್ತಾ. ಇರುವೆ ಏನು ಮಾಡುತ್ತೀ? ಆಹಾರವನ್ನು ಅರಸಿ ಹೋಗುತ್ತೆ. ಅದು ನಿಮ್ಗೆ ಅನಿಸ್ಬೋದು, ಇಲ್ಲ ರೀ ನಮ್ಮ ಅಕ್ಕಿ ಹೊತ್ಕೊಂಡು ಹೋಗುತ್ತಾ, ಬೇಳೆ ಹೊತ್ಕೊಂಡು ಹೋಗುತ್ತಾ, ಸಕ್ಕರೆ ಹೊತ್ಕೊಂಡು ಹೋಗುತ್ತಾ, ಇನ್ನೊಂದು ಹೊತ್ಕೊಂಡು ಹೋಗುತ್ತಾ, ಅದಕ್ಕೆ ಅದು ಆಹಾರ. ಅಲ್ಲೆಲ್ಲೂಯಾ ಪ್ರೈಸ್ ಲಾರ್ಡ್. ದೇವರು ಎಲ್ಲವುಗಳನ್ನ ಸಾಕಿ ಏನು ಮಾಡ್ತಾನೆ? ಸಲಹುವವನಾಗಿದ್ದಾನೆ. ಇವರೆಲ್ಲ ದೇವರೇ ನನಗೆ 1 ಕೋಟಿ ರೂಪಾಯಿ ಕೊಟ್ಬಿಡಪ್ಪ, ಇವಾಗಲೇ ಎಲ್ಲ ನನ್ನ ಮನೆ ಕಟ್ಟಿ ಕೊಟ್ಬಿಡಪ್ಪ, ಇವೆಲ್ಲ ಮಾಡೋರು ಯಾರು ರೀ? ಸೋಮಾರಿಗಳು. ಅಲ್ಲೆಲ್ಲೂಯಾ ಕಷ್ಟಪಟ್ಟರೆ ದೇವರು ಹೇಳ್ತಾನೆ ಮನುಷ್ಯನ ಎಲ್ಲರಿಗೆ. ಯೋಗನ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ ಮನುಷ್ಯನಿಗೆ ದುಡಿಯುವ ವಾಯಿದೆಯನ್ನು ಕೊಟ್ಟು ದೇವರು ಏನು ಮಾಡ್ಯಾನಂತ ಈ ಲೋಕಕ್ಕೆ ಕಳಿಸಿದ್ದಾನೆ. ಯಾರ್ಯಾರ ಜೀವಿತದಲ್ಲಿ ಯಾವ ಯಾವ ಉದ್ಯೋಗವನ್ನು ದೇವರು ನೇಮಕ ಮಾಡಿದಾನೋ ಅದೇ ಉದ್ಯೋಗವನ್ನು ಅವರು ಮಾಡುವವರಾಗಬೇಕು. ಅಲ್ಲೆಲ್ಲೂಯಾ. ಒಂದು ವೇಳೆ ಏನು ಮಾಡ್ಲಾರ್ದು ಎಲ್ಲ ಸುಖ ಇತ್ತಪ್ಪ, ಎಲ್ಲ ಇದ್ದಲ್ಲೇ ಇದ್ರಪ್ಪ ಅಂದ್ರೆ ಏನಾಗ್ತೀಯ ನೀನು? ಏನಾಗ್ತೀಯ? ಬರೀ ಊಟ ಮಾಡೋದು ಮಲಗಿದ್ರೆ ಏನಾಗುತ್ತೆ? ಕೆಲಸ ಮಾಡ್ಲಾರ್ದಿದ್ರೆ ಏನಾಗುತ್ತೆ? ಅನಾರೋಗ್ಯ ಆಗುತ್ತೆ. ಅಲ್ಲೆಲ್ಲೂಯಾ. ಸುಖ ಐತಿ ಅಂತ ಶ್ರೀಮಂತರನ್ನು ನೋಡಿದ್ರಪ್ಪ ಅಂದ್ರೆ ಅವ್ರ ಜೀವಿತ ಎಲ್ಲ, ಅವ್ರ ಬಾಡಿ ಎಲ್ಲ ಏನಾಗಿರುತ್ತೆ ರೀ? ಲೀಕ್ ಆಗಿರುತ್ತೆ. ಅಲ್ಲೆಲ್ಲೂಯಾ. ನೋಡ್ರಿ, ಶ್ರೀಮಂತರ ಮಕ್ಕಳು ಕೆಲವೊಬ್ರು ಹೆಂಗೆ ಬಿಟ್ಟಿರ್ತಾರೆ? ಹುಚ್ಚರಾದಂಥ ಸ್ಥಿತಿಯಲ್ಲಿ ಇರ್ತಾರೆ. ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟ್ರಿಗಳಿರ್ತಾವೆ ಅವ್ರಿಗೆ, ಆದರೆ ಏನಿರಲ್ಲ, ಒಂದು ಹಳ್ಳು ಕೂಡ ಹಿಂಗೆ ಬ್ಯಾಗ್ ಹಾಕ್ಯಣಂಗಿರಲ್ಲ. ಯಾಕೆ ಹೇಳ್ರಿ? ಅವ್ರ ಬಾಡಿ ಎಲ್ಲ ಶುಗರ್ ಇರುತ್ತೆ. ಅಲ್ಲೆಲ್ಲೂಯಾ ಪ್ರೈಸ್ ಲಾರ್ಡ್. ನಾವು ಸುಖ ಎಂಬುದಾಗಿ ಅವ್ರು ನೆನೆಸ್ಬಿಟ್ಟು ನಮ್ಗೆ ಪರಿಪೂರ್ಣವಾದಂಥ ಸುಖ ಈ ಲೋಕದಲ್ಲಿ ದೇವರು ಕೊಡ್ತಾನೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಪರಲೋಕದ ಸುಖವನ್ನು ನೋಡುವವರಾಗಬೇಕು. ಅಲ್ಲೆಲ್ಲೂಯಾ. ದೇವರೇ ನಮ್ಮ ಹತ್ರ ಇದ್ರಪ್ಪ, ನಾವು ಸುಖ ತಗೊಂಡೆ ಏನು ಮಾಡ್ತೀರಿ? ದೇವರೆಲ್ಲ ಒದಗಿಸಿ ಕೊಡ್ತಾನೆ. ಅದು ಬಹಳ ಮುಖ್ಯ ಪ್ರೇಯರ್. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ಮಕ್ಕಳಿಗೆ, ನಂಬುವವರಿಗೆ ಏನು ಮಾಡ್ತಾನೆ? ಎಲ್ಲವುಗಳನ್ನು ಒದಗಿಸಿ ಕೊಡ್ತಾನೆ. 9ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಇದೆ. ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಕೊನೆಯದಾಗಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ. అందుకు యేసు ಒಂದು ನಿಮಿಷ ರೀ. ಹಾಂ, నమ్ముట నీ వలనైతే నమ్మువానికి సమస్తము సాధ్యమనెను. ಹಾಲೆಲೂಯಾ. 23ನೇ ವಚನ ಅಲ್ರಿ? ಏಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಹಾಲೆಲೂಯಾ. ನಂಬುವವರಿಗೆ ಆಗಲಾರದ್ದು ಇಲ್ಲ. ನಂಬುವವರಿಗೆ ದೇವರು ಎಲ್ಲವುಗಳನ್ನು ಸಮಸ್ತವನ್ನು ಏನು ಮಾಡ್ತಾನೆ? ಸಮಕೂಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾವುದಿಲ್ವೋ ಆ ಸಮಯದಲ್ಲಿ ದೇವರು ಅದನ್ನು ಏನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ ಪ್ರೇಯರ್. ಆದರೆ ನಾವು ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಬೇಕು. ಭಕ್ತಿ ಇರಲಾರದೆ ನಾನು ಏನೆಲ್ಲ ನಿನಗೆ ಬಂದರೂ ಕೂಡ ಸೈತಾನಿಂದ ಬಂದಿರುತ್ತಾ, ಅದು ನಿನ್ನನ್ನು ಏನು ಮಾಡುತ್ತಾ? ಹಣ ಬಂದರೂ ಕೂಡ ನಿನಗೆ ಸಮಾಧಾನ ಇರಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಹಣ ನಿನಗೇನು ಮಾಡುತ್ತೆ ರೀ? ಸಮಾಧಾನವನ್ನು ಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಹಣ ಮಾಡೋದಕ್ಕೆ ಅನೇಕ ದಾರಿಗಳಿದ್ದಾವೆ. ಕೆಲವೊಬ್ರು ಹಿಂಗೆ ಬಡ್ದು ಹಣ ಮಾಡ್ತಾರೆ. ಏನು ಬಡಿತಾರೆ ರೀ? ಎಲೆಗಳು. ಹಲ್ಲೆಲೂಯಾ. ಅವ್ರು ಮಾಡ್ತಾರೆ. ಯಾರಾದರೂ ಬಂದುಬಿಟ್ರೆ, ಕಾಕಿ ಬಟ್ಟೆ ಹಾಕ್ಕೊಂಡ್ರೆ ಬಂದುಬಿಟ್ರೆ ಅವ್ರು ಏನು ಮಾಡ್ತಾರೆ? ಓಡಿ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಅವ್ರ ಕೈಲಿ ಸಿಕ್ಬಿಟ್ರೆ ಆಯ್ತು, ಅವರೆಲ್ಲ ಬಿಚ್ಚಿ ನೋಡೋದಾರೆ ಅಡ್ಡಾಡಿಸ್ಕೊಂಡು ಹೋಗ್ತಾರೆ. ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡುವಂಥ ಸ್ಥಿತಿನ ಅದು ಅಲ್ಲ. ಹಲ್ಲೆಲೂಯಾ. ಹಣ ಅದು ಏನು ತಂತು? ಅವ್ರಿಗೆ ಅವಮಾನ ತಂತು. ಹೊಡೆತಗಳು ಹೊಡಿತಾರೆ, ಕೆಟ್ಟ ಶಬ್ದಗಳಿಂದ ಅವ್ರನ್ನ ಬೈತಾರೆ ಪ್ರೇಯರ್. ಆದರೆ ದೇವರು ಕೊಡುವಂಥ ಹಣ ನಮಗೇನು ಮಾಡುತ್ತೆ? ಸಮಾಧಾನ ತರುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ನೀನು ನಂಬಿದರೆ ನಿನಗೆ ಆಗಲಾರದು ಅಂತೇಳಿ ಯಾವುದು ಕೂಡ ಇರಲ್ಲ. ದೇವರು ಎಲ್ಲವುಗಳನ್ನು ಏನು ಮಾಡ್ತಾನೆ? ಸಮಕೂಡಿಸ್ತಾನೆ. ಎಲ್ಲ ಕಾರ್ಯಗಳು ಆಗಲ್ಲ ಅಂತೇಳಿ ನೀನು ಅಂದ್ಕೊಂಡಿದ್ದು ಕೂಡ ಆಗಂಗ ಮಾಡ್ತಾನೆ. ಆ ಸಮಯದಲ್ಲಿ ನಿನ್ನ ನಂಬಿಕೆ ಸ್ಥಿರವಾಗಿ, ನಿನ್ನ ವಿಶ್ವಾಸ ಸ್ಥಿರವಾಗಿ
ಇದ್ರೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ. ವಾಕ್ಯ ಕೇಳಿದಂಥ ನೀವುಗಳು ಪರಿಪೂರ್ಣವಾದ ಭಕ್ತಿಯ ಜೀವಿತವನ್ನ ಜೀವಿಸುವಂಥವ್ರಾಗ್ರಿ. ಭಕ್ತಿಯ ಜೀವಿತವನ್ನ ಕೆಡಿಸಿಕೊಳ್ಬೇಡ್ರಿ. ಅನ್ಯರು ಹಬ್ಬಗಳನ್ನು ಆಚರಣೆ ಮಾಡುವಾಗ ನೀವು ಹೋಗಿ ಕುಣಿತೀರಿ. ಅನ್ಯರ ಹಬ್ಬಗಳನ್ನು ಆಚರಣೆ ಮಾಡುವಾಗ ನೀವು ಹೋಗಿ ಏನೆಲ್ಲ ಮಾಡಬಾರ್ದು ಅದೆಲ್ಲ ಮಾಡ್ತೀರಿ. ಆಮೇಲೆ ದೇವ್ರ ಹತ್ರ ಬೇಡ್ತೀರಿ. ಬೇಡಿದ್ರೆ ನೀವು ಭಕ್ತಿ ಜೀವಿತನೇ ಕೆಡಿಸ್ಕೊಂಡ್ರಿ. ದೇವ್ರು ಸ್ವಸ್ಥ ಮಾಡು ಅಂತೇಳಿ ದೇವ್ರು ಸ್ವಸ್ಥ ಮಾಡ್ತಾನೆ. ಆದರೆ ಹೆಂಗಿರುತ್ತೆ, ಮತ್ತು ಆ ಕಡೆ ಯೋಚನೆಗಳು ಈ ಕಡೆ ಯೋಚನೆಗಳು ಎಲ್ಲ ಯೋಚನೆಗಳು ಬಂದು ಏನಾಗ್ಬಿಡ್ತೀರಿ, ಆ ಕಡೆ ಈ ಕಡೆ ಇದನ್ನು ಸಿಗಲ್ಲ, ಆ ಕಡೆ ಅದು ಮಾತ್ರ ಯಾವಾಗಲೂ ಪರ್ಮನೆಂಟ್ ಇರುತ್ತೆ. ಯಾವುದ್ರಿ? ನರಕ ಪರ್ಮನೆಂಟ್ ಇರುತ್ತೆ. ಪರಲೋಕಕ್ಕೆ ಹೋಗೋಕ್ಕೆ ಕಷ್ಟಪಡಬೇಕು. ಹಲ್ಲೆಲೂಯಾ. ಬೆಳೆ ತೆಗೆದುಕೊಳ್ಳೋಕೆ ಕಷ್ಟಪಡಬೇಕು. ಕಸ ಬೆಳೆಸೋಕೆ ಕಷ್ಟಪಡ್ತೀರ? ಕಸ ಹಂಗೆ ಬೆಳೆಯುತ್ತೆ. ಹಲ್ಲೆಲೂಯಾ. ಬೆಳೆ ಬೇಕಂದ್ರೆ ಕಷ್ಟಪಡಬೇಕು. ಒಳ್ಳೆ ಬೆಳೆ, ಆ ಬೆಳೆಗೆ ರೋಗ ಬಂದದಂದರೆ ಅದನ್ನು ತೆಗೆದು ಹಾಕೋದಕ್ಕಾಗಿ ಒಳ್ಳೆ ಎಣ್ಣೆ ಗೊಬ್ಬರವನ್ನು ಹಾಕ್ತೀರಿ. ಹಲ್ಲೆಲೂಯಾ. ಆದರೂ ಒಂದೊಂದು ಬೆಳೆ ಹುಳ ತಿಂದುಬಿಡುತ್ತೆ. ಹಲ್ಲೆಲೂಯಾ. ಅದರಂಗೆ ಭಕ್ತಿವಂತರನ್ನೇ ಸೈತಾನನ ಏನು ಮಾಡ್ತಾನೆ, ಟಾರ್ಗೆಟ್ ಮಾಡ್ತಾನೆ. ಅವನು ಉಳ್ಳದಂತೆ ನುಂಗಬೇಕಂತೇಳಿ ಏನು ಮಾಡ್ತಾನೆ, ನನ್ನ ಹತ್ರ ಬರ್ತಾನೆ. ಆದರೆ ದೇವ್ರು ಮಾತ್ರ ನಿನಗೆ ಹೆಂಗಿರ್ತಾನೆ, ರಕ್ತ ಕವಚವಾಗಿ ನಿನ್ನ ಸುತ್ತಲೂ ಯೇಸು ಕ್ರಿಸ್ತನ ರಕ್ತ ಇದೆ. ಯಾವುದಕ್ಕೂ ನೀನೇನು ಮಾಡಬಾರ್ದು, ಭಯಪಡಬಾರ್ದು. ಅದ್ರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನ ಕಡೆಗೆ ನೀವು ತಿರುಗಿಕೊಳ್ಳ್ರಿ, ಪರಿಪೂರ್ಣವಾದ ಭಕ್ತಿಯ ಜೀವಿತವನ್ನು ಮಾಡ್ರಿ. ಐನೇಯ ಎದ್ದ ಎಷ್ಟು ವರ್ಷಗಳು? 8 ವರ್ಷಗಳು ಮಲಗಿದ್ದಾನೆ. 8 ವರ್ಷದ ದುಃಖ ಒಂದೇ ಸಾರಿ ಒಂದೇ ನಾಮದ ಮೂಲಕವಾಗಿ ಏನಾಯ್ತು ರೀ, ನೀಗಿ ಹೋಯ್ತು. ಅವನನ್ನು ನೋಡಿ ಅನೇಕರು ಕರ್ತನ ಕಡೆಗೆ ತಿರುಗಿಕೊಂಡ್ರು. ಈ ಕಡೆ ನೋಡ್ತಾ ಇದ್ದೇವೆ, 2 ಕುಟುಂಬಗಳು ಎಷ್ಟು ವರ್ಷಗಳಿಂದ ಅವ್ರು ನೋವಿನಲ್ಲಿದ್ದಾರೋ ಗೊತ್ತಿಲ್ಲ. ಅವರು ಎಲ್ಲರೂ ಕೂಡ ಇವ್ರನ್ನ ನೋಡಿದ್ರೆ, ಇಬ್ಬರು ನೋಡಿದ್ರೆ ಭಯಪಡ್ತಾ ಇದ್ದಾರೆ. ಸಮಾಧಿಗಳು ಇವರ ವಾಸಸ್ಥಳಗಳಾಗಿದ್ದಾವೆ. ಆದರೆ ಯೇಸು ಹೋಗಿ ಅವರಿಬ್ಬರನ್ನ ಏನು ಮಾಡಿದ್ನರಿ, ಸ್ವಸ್ಥ ಮಾಡಿದ. ಅವರು ಸುವಾರ್ತೆಯನ್ನು ದೇಕಪೋಲಿ ಎನ್ನುವಂಥ ಪ್ರಾಂತದಲ್ಲಿ ಸಾರಿದರು. ಅವರು ನೋಡಿ ಅನೇಕರು ತಿರುಗಿಕೊಂಡ್ರು, ಅನೇಕರು ಆಶ್ಚರ್ಯಪಟ್ಟರು. ಪ್ರಿಯರೇ, ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಸುಖಾರೆ ಎನ್ನುವಂಥ ಗ್ರಾಮದಲ್ಲಿ ಇರ್ತಕ್ಕಂಥ ಸ್ತ್ರೀ, ಆಕೆ ಭಯಂಕರವಾದಂಥ ಪಾಪಿ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಆಕೆ ಬಳಿಗೆ ಹೋಗಿ ಆಕೆ ಜೀವಿತವನ್ನು ಹೇಳಿ, ನೀನು ಮಾಡುತ್ತಿರುವಂಥದ್ದು ಪಾಪ, ಆದರೆ ನಾನು ನಿನಗೆ ನೀರನ್ನು ಕೊಡ್ತೀನಿ. ನಾನು ಕೊಡುವಂಥ ನೀರನ್ನು ಕುಡಿದ್ರೆ ನಿನಗೆ ಏನಾಗೋದಿಲ್ಲ, ನೀರಡಿಕೆ ಆಗೋದಿಲ್ಲ. ಆಕೆ ತಿಳಿದುಕೊಂಡ್ಲು. ಪ್ರತಿ ಮನೆಗಳಿಗೆ ಹೋಗಿ ಒಡೆದ್ಲು ಬಾಗಿಲನ್ನು. ಸುಖಾರೆ ಎನ್ನುವಂಥ ಗ್ರಾಮದಲ್ಲಿ ಅವರೆಲ್ಲರೂ ಬಂದರು, ಯೇಸುವನ್ನು ನಂಬಿದರು, ಪರಿಪೂರ್ಣ ಭಕ್ತಿಯ ಜೀವಿತವನ್ನು ಕಂಡುಕೊಂಡರು. ಪ್ರಿಯರೇ, ಯೇಸುವನ್ನು ನಂಬುವವರಿಗೆ ಎಲ್ಲವೂ ಕೂಡ ಆಗುತ್ತೆ. ಪ್ರಿಯರೇ, ಆಗಲಾರದ್ದು ಯಾವುದು ಕೂಡ ಇಲ್ಲ. ನಾವು ಸರಿಗಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ. ನಾವೇ ಸರಿಯಾಗಿ ಇರಲಾರ್ದೇ ಇದ್ದರೆ ದೇವರಾದರೂ ಏನು ಮಾಡ್ಯಾನ? ಹೌದಿಲ್ಲ ಅಭಿಷೇಕ್ ಅವರೇ? ನಾವು ಸರಿಯಾಗಿ ಇರಲಾರ್ದೇ ಇದ್ದರೆ ದೇವ್ರ ಹತ್ರ ನಾವು ಎಷ್ಟು ಬೇಡೋದು ದೇವ್ರ ಹತ್ರ. ಹೊರಗಡೆ ಹೋದಾಗ ಏನೆಲ್ಲ ಮಾಡಬಾರ್ದು ಅದೆಲ್ಲ ದೇವ್ರು ಯಾವುದು ಮಾಡ್ಬೇಡ ಅಂತೇಳಿ ಅದೇ ಮಾಡಿದರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನೀನು ಸರಿಯಾದ ಕ್ರಮವುಳ್ಳ ಭಕ್ತಿಯ ಜೀವಿತವನ್ನು ಮಾಡು. ಕ್ರಮ ತಪ್ಪಿ ನಡಿಬೇಡ. ಕ್ರಮ ತಪ್ಪಿ ನಡೆದ್ರೆ ಏನಾಗುತ್ತೆ, ಅದು ಅಕ್ರಮ ಆಗುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಈ ಸಂದ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಎಲ್ಲರೂ ಕೂಡ ಕರ್ತನ ಕಡೆಗೆ ಸರಿಯಾದ ರೀತಿಯಲ್ಲಿ ನೀವು ತಿರುಗಿಕೊಂಡಿದ್ದೀರಾ. ದೇವರನ್ನ ವಿಶ್ವಾಸ ಇಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ದೇವರ ಮಕ್ಕಳು ಆಗಿದ್ದೀರಾ. ಇನ್ನೂ ಕೂಡ ಸೈತಾನನ ಕಾರ್ಯಗಳ ಕಡೆಗೆ ಹೋಗ್ತಾ ಇದ್ದೀರಾ. ಮನಸ್ಸು ಆಲೋಚನೆ ಆ ಕಡೆ ಹೋಗ್ತಾ ಇದ್ದೇನಾ? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ, ಪ್ರಿಯಳೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕರ್ತನ ಕಡೆಗೆ ಸ್ಥಿರವಾದ ರೀತಿಯಲ್ಲಿ ನೀನು ತಿರುಗಿಕೊಳ್ಳಬೇಕು. ಅಸ್ಥಿರವಾದಂಥ ಭಕ್ತಿ ಎಷ್ಟು ವರ್ಷಗಳು ಮಾಡ್ತೀಯ? ಎಷ್ಟು ವರ್ಷಗಳಾಯಿತು ನೀನು ಮಂದಿರಕ್ಕೆ ಬರುವುದಕ್ಕೆ? ಇನ್ನೂ ಕೂಡ ಅಸ್ಥಿರವಾದಂಥ ಭಕ್ತಿಯನ್ನು ಮಾಡ್ತಾ ಇದ್ದೀಯಾ? ಸ್ಥಿರವಿಲ್ಲದ ಭಕ್ತಿ ಅದು ಭಕ್ತಿಯೇ ಅಲ್ಲ ಪ್ರಿಯರೇ. ಅಮಾವಾಸ್ಯೆಯಲ್ಲಿ ಒಂದು ರೀತಿ, ಹುಣ್ಣಿಮೆಯಲ್ಲಿ ಒಂದು ರೀತಿ, ಬೇರೆ ದಿವಸಗಳಲ್ಲಿ ಒಂದು ರೀತಿ ನೀನು ಇದ್ದರೆ ನಿನ್ನ ಜೀವಿತ ಬದಲಾಗೋದಕ್ಕೆ ಸಾಧ್ಯವಿಲ್ಲ. ನಿನಗೆ ಪರಲೋಕ ಸಿಗಲ್ಲ. ಒಂದು ವೇಳೆ ಈ ಲೋಕದಲ್ಲಿ ನಿನಗೆ ಬೇಕಾಗಿರುವಂಥದ್ದು ಸಿಗಬಹುದು, ಆದರೆ ಪರಲೋಕ ದೇವರು ಕೊಡಲ್ಲ ಪ್ರಿಯರೇ. ಸ್ಥಿರವಾದಂಥ ವಿಶ್ವಾಸವುಳ್ಳ ಭಕ್ತಿಯ ಜೀವಿತವನ್ನು ಮಾಡುವ ಪರಿಶುದ್ಧರಿಗೆ ಪರಲೋಕ ಇದೆ ಪ್ರಿಯರೇ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿರಿ. ಸ್ಥಿರವಾಗಿ ದೇವರ ಕಡೆಗೆ ತಿರುಗಿಕೊಂಡಿದ್ದೀರಾ? ನಿಮ್ಮ ವಲಸನ್ನು ದೇವರು ತೆಗೆದಾಗಲೂ ಕೂಡ ಇನ್ನೂ ಕೂಡ ಅಸ್ಥಿರವಾದಂಥ ಭಕ್ತಿಯನ್ನು ಮಾಡುವವರಾಗಿದ್ದೀರಾ? ಒಂದು ಸಾರಿ ಆಲೋಚನೆ ಮಾಡಿರಿ.
ಯೇಸು ನಿನ್ನನ್ನು ವಾಸಿ ಮಾಡಿದ್ದಾನೆ, ಯೇಸು ನಿನ್ನನ್ನು ಗುಣಪಡಿಸಿದ್ದಾನೆ. ಯೇಸುವನ್ನು ನೀನು ನಂಬಿದ ಕಾರಣಕ್ಕಾಗಿ ಎಲ್ಲ ಕಾರ್ಯಗಳನ್ನು ಆತ ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ, ಮುಗಿಸಿದ್ದಾನೆ, ಅದ್ಭುತವಾದಂಥ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಈ ಮಾತನ್ನು ನಂಬುವುದೇ ಆದರೆ, ದೇವರೇ ನನ್ನನ್ನು ಮುಟ್ಟಿದ್ದೀಯಾ, ನಿನಗೆ ಸ್ತೋತ್ರ. ನನ್ನನ್ನು ತಾಕಿದೀಯಾ, ನಿನಗೆ ಸ್ತೋತ್ರ. ನನಗೆ ಬಿಡುಗಡೆ ಕೊಟ್ಟಿದ್ದೀಯಾ, ನಿನಗೆ ಸ್ತೋತ್ರ. ನನಗೆ ಇಷ್ಟರವರೆಗೆ ಕಾಡಿಕೆ ಮಾಡಿದಂಥ ದುರಾತ್ಮ ಶಕ್ತಿಯನ್ನು ತೊಲಗಿಸಿ ಹಾಕಿದ್ದೀಯಾ, ಸ್ತೋತ್ರ. ರೋಗದ ಬಾಧೆಯನ್ನು ನೀಗಿಸಿದ್ದೀಯಾ, ಸ್ತೋತ್ರ. ಸಾಲದ ಆತ್ಮವನ್ನು ನೀಗಿಸಿದ್ದೀಯಾ, ಸ್ತೋತ್ರ ಎಂಬುದಾಗಿ ದೇವರನ್ನ ಸ್ತೋತ್ರ ಮಾಡು, ದೇವರನ್ನ ಕೊಂಡಾಡು, ದೇವರಿಗೆ ಸ್ತುತಿ ಮಾಡು ಈ ಸಮಯದಲ್ಲಿ. ಹಾಲೆಲೂಯ. ಮಹೋನ್ನತನಾದ ದೇವರು, ಮಹಾಪರಿಶುದ್ಧನಾದ ದೇವರು, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಕೂಡಿ ಬಂದಿರತಕ್ಕಂಥ ಸಭೆಯನ್ನು ಆಶೀರ್ವಾದ ಮಾಡು ಸ್ವಾಮಿ. ಬೇರೆ ಬೇರೆ ಪ್ರಾಂತ್ಯಗಳಿಂದ ಈ ಸ್ಥಳಕ್ಕೆ ಇವರು ಕೂಡಿ ಬಂದಿದ್ದಾರೆ. ಇವರನ್ನು, ಇವರ ಕುಟುಂಬದವರನ್ನ, ಕುಟುಂಬದಲ್ಲಿ ಇರ್ತಕ್ಕಂಥ ಇವರ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು, ಸೊಸೆಯಂದರು ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಡು. ಪ್ರತಿ ಅಶಾಂತಿ, ಅಸಮಾಧಾನ, ಅನಾರೋಗ್ಯ ಎಲ್ಲವುಗಳನ್ನು ನೀಗಿಸಯ್ಯ. ಕರ್ತನೇ ಸ್ವಾಮಿ, ಕುಟುಂಬದಲ್ಲಿ ಸಮಾಧಾನ ಇರುವುದಕ್ಕಾಗಿ ನೀನು ಹೊರಟು ಬಂದಿದ್ದೀಯಪ್ಪ. ಲೋಕದಲ್ಲಿ ಇರ್ತಕ್ಕಂಥ ಕೆಡುಕನನ್ನ ಜಯಿಸುವಂಥ ಶಕ್ತಿಯನ್ನು ಸ್ವಾಮಿ ನಿನ್ನ ಮಕ್ಕಳಾದ ನಮಗೆ ಕೊಟ್ಟಿದ್ದೀಯಪ್ಪ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೂಡಿ ಬಂದಿರತಕ್ಕಂಥ ಇವರೆಲ್ಲರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಮುಟ್ಟು ತಾಕು ಸ್ವಸ್ಥತೆಯನ್ನು ಅನುಗ್ರಹ ಮಾಡು. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಟ್ಟು ನಡೆಸ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಪೂರ್ಣವಾದ ಬಿಡುಗಡೆ, ಪರಿಪೂರ್ಣವಾದ ಸ್ವಸ್ಥತೆ, ಪರಿಪೂರ್ಣವಾದ ಸಮಾಧಾನ, ಪರಿಪೂರ್ಣವಾದ ಆರೋಗ್ಯ, ಪರಿಪೂರ್ಣವಾಗಿರ್ತಕ್ಕಂಥ ಭಕ್ತಿಯ ಜೀವಿತ ಇವರು ಹೊಂದಿಕೊಳ್ಳುವಂತೆ ಕಾರ್ಯ ಜರುಗಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಬಂದಿದ್ದೇವೆ ಪರಮ ತಂದೆಯೇ, ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಮೊಣಕಾಲುಗಳನ್ನ 7 ಮೆಟ್ಟಲು ಧ್ಯಾನ ಮಾಡೋಣ. ದೇವಾ, ನಾನು ನಿಮ್ಮ ಪಾದಕ್ಕೆ ಸಮರ್ಪಣೆ